स्वभक्तहार्दोच्चतमो निहन्ता व्यासावतारो हरिरात्मभास्करः इन्दिरावदनां भोजराजहंसाय विष्णवे अमन्दानन्दसन्दोह सुन्दराकृतये नमः। नमामि श्रीमदानन्दतीर्थाचार्यं परं गुरुं यस्य वाणी कृपाणीयं निकृन्तति भवाटवीम्। आनन्दतीर्थोपदिष्टो निधिर्नारायणात्मयः प्रदर्शितो येन सम्यक् जयतीर्थं तमाश्रये। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम्। जरकर्जुर्गुरुं लब्ध्वा राघवेन्द्रं भजन् शमं यो पाठयन्नमस्तस्मै बादरायण भिक्षवे। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। वन्दे वृन्दावनासीनम् इन्दिरानन्दमन्दिरम् उपेन्द्रं सान्द्रकारुण्यं परानन्दं परात्परम्। ನಾರದ ಪುರಾಣ ಉಪನ್ಯಾಸ ಮಾಲಿಕೆ ಹೋದ ವರ್ಷದಿಂದಲೇ ಆರಂಭ ಆಗಿದೆ. ಹಾಗಾಗಿ ಈಗ ಹಿಂದಿನದ್ದರ ಸ್ವಲ್ಪ ಪಕ್ಷಿ ನೋಟ ಒಂದು ನೋಡಿ ಮುಂದಿನ ಭಾಗಕ್ಕೆ ಪ್ರವೇಶ ಮಾಡೋಣ. ಈ ಪುರಾಣವನ್ನ ಶೌನಕಾದಿ ಮುನಿಗಳು 20,000 ಅಂತ 26,000 ಜನ ಋಷಿಗಳ ಒಟ್ಟಿಗೆ ಸೇರಿದ ಶೌನಕರು ಹೋಗಿ ಸೂತ ಪುರಾಣಿಕರನ್ನ ಕೇಳ್ತಾರೆ. ಸೂತ ಪುರಾಣಿಕರು ಇದೇ ವಿಷಯವನ್ನ ನಾರದರು ಮೇರು ಪರ್ವತಕ್ಕೆ ಹೊರಟ ಸನಕಾದಿಗಳನ್ನು ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಅವರೇನು ಉತ್ತರ ಕೊಟ್ಟಿದ್ದಾರೋ ಅದೇ ಉತ್ತರವನ್ನ ನಾನು ನಿಮಗೆ ಕೊಡ್ತೇನೆ ಅಂತ ನಾರದರಿಗೆ ಸನಕಾದಿಗಳು ಉಪದೇಶ ಮಾಡಿದ ಪುರಾಣ. ಅದರಲ್ಲಿ ಅನೇಕ ವಿಷಯಗಳನ್ನು ನಿರೂಪಣೆ ಮಾಡಿ ಮುಂದೆ ಪರಮಾತ್ಮನ ಭಕ್ತರು ಹೇಗಿರುತ್ತಾರೆ ಇತ್ಯಾದಿ ವಿಷಯಗಳನ್ನ ನಿರೂಪಣೆ ಮಾಡಿ ತೀರ್ಥಗಳಲ್ಲಿ ಉತ್ತಮವಾಗಿರತಕ್ಕಂಥದ್ದು ಯಾವುದು ಅಂತ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ತೀರ್ಥಗಳಲ್ಲಿ ಉತ್ತಮವಾದ್ದು ಗಂಗೆ. ಯಾಕೆ ಅಂತ ಹೇಳಿದ್ರೆ ಆ ಗಂಗಾ ನದಿ ಎಂಬುವಂತಹದ್ದು ಒಬ್ಬ ರಾಕ್ಷಸನನ್ನು ಕೂಡ, ಇಕ್ಷ್ವಾಕು ವಂಶದಲ್ಲಿ ಬಂದ ಒಬ್ಬ ರಾಕ್ಷಸ, ಆ ರಾಕ್ಷಸನನ್ನು ಕೂಡ ಅದು ಉದ್ಧಾರ ಮಾಡಿತು. ಅಂದ ಮೇಲೆ ಗಂಗೆಯ ಮಹತ್ವ ಇನ್ನೇನು ಅಂತ ಈ ರೀತಿಯಾಗಿ ವಿಷಯ ಬಂದಾಗ ಆ ಪ್ರಸಂಗವನ್ನ ವರ್ಣನೆ ಮಾಡ್ರಿ ಅಂತ ಕೇಳಿದ್ದಾರೆ. ಅದಕ್ಕೆ ಆ ವಂಶವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಇಕ್ಷ್ವಾಕು ವಂಶವನ್ನ ವರ್ಣನೆ ಮಾಡ್ತಾ ಅದರಲ್ಲಿ ವೃಕ ಎಂಬುವಂತಹ ರಾಜ, ಆ ವೃಕನ ಮಗ ಬಾಹುಕ, ಆ ಬಾಹುಕನ ಮಗನೇ ಸಗರ. ಸಗರ ಅಂತ ಹೇಳಿದ್ರೆ ಗರದ ಒಟ್ಟಿಗೆ ಹುಟ್ಟಿದವನು. ಗರ ಅಂತ ಹೇಳಿದ್ರೆ ವಿಷ. ಆ ವಿಷವನ್ನ ಪಾನ ಮಾಡಿದರೂ ಬದುಕಿ ಉಳಿದವನು ಯಾರಿದ್ದಾನೋ ಅವನೇ ಸಗರ. ಅವನ ಸವತಿ ತಾಯಿ, ಆ ಸವತಿ ತಾಯಿ ಹೊಟ್ಟೆಯಲ್ಲಿರ್ಬೇಕಾದ್ರೇನೆ, ಈ ಮಗು ಹೊಟ್ಟೆಯಲ್ಲಿರ್ಬೇಕಾದ್ರೇನೆ ಏನ್ ಮಾಡಿದ್ದಾಳೆ, ವಿಷವನ್ನ ಕೊಟ್ಟಿದ್ದಾಳೆ. ವಿಷವನ್ನು ಕೊಟ್ಟರೂ ಕೂಡ ಔರ್ವ ಋಷಿಗಳ ತಪಸ್ಸಿನ ಪ್ರಭಾವ, ಅದರಿಂದಾಗಿ ಅವನಿಗೇನಾಗ್ಲಿಲ್ಲ. ಅವನು ಅದೇ ರೀತಿಯಾಗಿ ಆ ಗರದ ಒಟ್ಟಿಗೆ, ವಿಷದ ಒಟ್ಟಿಗೆ ಹುಟ್ಟಿದಾದ್ದರಿಂದ ಅವನನ್ನ ಸಗರ ಅಂತ ಕರೆದಿದ್ದಾರೆ. ಅಂತಹ ಸಗರ ಮಹಾರಾಜನ ತಂದೆ ಬಾಹುಕ ಏನಿದ್ದಾನೆ, ಆ ಬಾಹುಕನನ್ನ ಅನೇಕ ಜನರು, ಕೈಹಯರು, ಶಕರು ಮೊದಲಾದ ಅನೇಕ ಯವನರು ಅವರೆಲ್ಲ ಅವನನ್ನ ಸೋಲಿಸಿರ್ತಾರೆ. ಸೋಲಿಸಿ ಇಡೀ ರಾಜ್ಯವನ್ನ ಅವರು ತಮ್ಮ ವಶಕ್ಕೆ ತಗೊಂಡಿರ್ತಾರೆ. ಅದನ್ನ ಔರ್ವ ಋಷಿಗಳಿಂದ ತಿಳ್ಕೊಂಡ ಈ ಸಗರ ಮಹಾರಾಜ ತಾನು ಅವರ ಹತ್ತಿರ ಅನೇಕ ವಿದ್ಯೆಯನ್ನ ಪಡೆದವನಾಗಿ, ತಮ್ಮ ಕುಲಾಚಾರ್ಯರಾಗಿರತಕ್ಕಂತಹ ವಸಿಷ್ಠರು, ಆ ವಸಿಷ್ಠರಿಂದಲೂ ಕೂಡ ಅನೇಕ ಅಸ್ತ್ರಗಳನ್ನ ಸಂಪಾದನೆ ಮಾಡಿ ಅವರ ಮೇಲೆ ಆಕ್ರಮಣಕ್ಕೆ ಹೊರಡುತ್ತಾನೆ. ಈ ಎಲ್ಲ ದುಷ್ಟರನ್ನ ಹನಿಷ್ಯಾಮಿ, ಅವರನ್ನ ಸಂಹಾರ ಮಾಡುತ್ತೇನೆ ಅಂತ ಹೊರಡುತ್ತಾನೆ. ಹಾಗೆ ಹೊರಟು ಅನೇಕ ಜನರನ್ನ ಸಂಹಾರ ಮಾಡ್ತಾನೆ. ಅನೇಕ ಜನರು ಹೆದರಿ ಓಡ್ತಾರಂತೆ. ಹೇಗೆ ಅಂತ ಹೇಳ್ತಾ, ಕೇಚಿತ್ ವಿನಷ್ಟಾಹ ಸಂತ್ರಸ್ತಾಹ ತಥಾಚಾನ್ಯೇ ಪ್ರದುದ್ರುವು ಕೇಚಿತ್ ವಿಶೀರ್ಣ ಕೇಶಾಶ್ಚ ವಲ್ಮೀಕೋಪರಿ ಸಂಸ್ಥಿತಾಹ. ಕೆಲವೊಬ್ಬರು ತಮ್ಮ ಕೂದಲನ್ನ ಹರಡಿಕೊಂಡು ಸರಿಯಾಗಿ ಶಿಖಾಬಂಧನ ಮಾಡಿಕೊಳ್ಳಿಕ್ಕೂ ಪುರುಸೊತ್ತಿಲ್ಲದೆ ಓಡಿದ್ದಾರೆ. ಕೆಲವೊಬ್ಬರು ವಲ್ಮೀಕದ ಮೇಲೆ ನಿಂತ್ಕೊಂಡಿದ್ದಾರೆ, ಹುತ್ತದ ಮೇಲೆ ನಿಂತ್ಕೊಂಡಿದ್ದಾರೆ. ಅಂದ್ರೆ ಹುತ್ತದ ಒಳಗಡೆ ಹೋಗಿ ಆದರೂ ಬಚಾವಾಗಬೇಕು ಅಂತ ಆ ರೀತಿಯಾಗಿ ವಲ್ಮೀಕದ ಮೇಲೆ ನಿಂತಿದ್ದಾರೆ ಕೆಲವೊಬ್ಬರು. ಆಮೇಲೆ ಕೆಲವೊಬ್ಬರು ತೃಣಾನಿ ಅಭಕ್ಷಯನ್, ಏನ್ ಸಿಗುತ್ತೋ ಅದನ್ನು ತಿಂದ್ರಂತೆ.
ಕೊನೆಗೆ ಹುಲ್ಲು ಸಿಕ್ಕರೆ ಹುಲ್ಲನ್ನು ತಿಂದು ಬದುಕೋಣ ಅಂತ ಆ ರೀತಿಯಾಗಿ ಬದುಕಿದ್ದಾರೆ. ಇನ್ನು ಕೇಚಿತ್ ನಗ್ನಾಶ್ಚ ವಿವಿಶುರ್ ಜಲಂ, ಕೆಲವೊಬ್ಬರು ನಗ್ನರಾಗಿಯೇ ಮೈ ಮೇಲೆ ವಸ್ತ್ರಗಳ ಪರಿವೆ ಇಲ್ಲದೆ ಹಾಗೆ ನೀರನ್ನ ಪ್ರವೇಶ ಮಾಡಿದ್ದಾರೆ. ನಗ್ನರಾಗಿ ಪ್ರವೇಶ ಮಾಡೋದು ಅಂತ ಹೇಳಿದರೆ ಬಟ್ಟೆ ಇಲ್ಲದೆ ಪ್ರವೇಶ ಮಾಡೋದು ಅಂತ ಅಷ್ಟೇ ಅರ್ಥ ಅಲ್ಲ. ಒಣ ಬಟ್ಟೆ ಹಾಕೊಂಡೇ ನದಿಯಲ್ಲಿ ಪ್ರವೇಶ ಮಾಡಿದ್ರೆ ಅದು ನಗ್ನರಾಗಿ ಪ್ರವೇಶ ಮಾಡಿದ ಹಾಗೆ ಅಂತ ಅರ್ಥ. ನದಿಯಲ್ಲಿ ಸರೋವರಗಳಲ್ಲಿ ಅವಗಾಹನ ಸ್ನಾನ ಮಾಡಬೇಕು ಅಂತ ಹೊರಟಾಗ ವಸ್ತ್ರಗಳನ್ನು ಒದ್ದೆ ಮಾಡಿಕೊಂಡು ಪ್ರವೇಶ ಮಾಡಬೇಕು. ವಸ್ತ್ರಗಳನ್ನು ಒದ್ದೆ ಮಾಡಿಕೊಳ್ಳದೆ ಹಾಗೆ ಪ್ರವೇಶ ಮಾಡಿದ್ರೆ ನಗ್ನರಾಗಿ ಪ್ರವೇಶ ಮಾಡಿದ್ದಾರೆ ಅಂತಾನೆ ಅರ್ಥ, ಆಚಾರವನ್ನು ಬಿಟ್ಟಿದ್ದಾರೆ ಅಂತ ಅರ್ಥ. ಹಾಗೆ ಇವರೆಲ್ಲ ಆಚಾರದ ಬಗ್ಗೆ ಚಿಂತನೆ ಮಾಡದೆ ಏನ್ ಮಾಡಿದ್ದಾರೆ, ಒಟ್ಟು ತಾವು ಬದುಕಿದ್ರೆ ಸಾಕು ಅಂತ ಯೋಚನೆ ಮಾಡಿದ್ದಾರೆ. ಇದು ಅವರ ಸ್ವಭಾವವನ್ನು ತೋರಿಸುತ್ತೆ. ಅಂದ್ರೆ ಅವರಿಗೆ ಧರ್ಮದ ನಿಷ್ಠೆ ಇಲ್ಲ, ಎಲ್ಲ ಸರಿ ಇದ್ರೆ ಆಚಾರ, ಸ್ವಲ್ಪ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ಯಾವ ಆಚಾರವೂ ಬೇಡ ಅಂತ ಆ ರೀತಿಯಾಗಿ ದುರಾಚಾರರಾಗಿದ್ದಾರಾದ್ದರಿಂದ ಇಂಥವರನ್ನ ಸಂಹಾರ ಮಾಡುತ್ತೇನೆ ಅಂತ ಹೊರಟ ಸಗರ ಮಹಾರಾಜನನ್ನ ಕಂಡು ಹೆದರಿ ಅವರೆಲ್ಲ ವಸಿಷ್ಠರನ್ನೇ ಹೋಗಿ ಶರಣಾಗತರಾಗಿದ್ದಾರೆ. ವಸಿಷ್ಠರನ್ನು ಕುರಿತು ಹೋಗಿ ಶರಣಾಗತರಾಗಿದ್ದಾರೆ. ವಸಿಷ್ಠರು ಅವರನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ, ತನ್ನ ಶಿಷ್ಯ ಸಗರ ಮಹಾರಾಜ ಇವರನ್ನ ಸಂಹಾರ ಮಾಡುತ್ತೇನೆ ಅಂತ ಹೊರಟಿದ್ದಾನೆ. ಈಗ ಇವರು ಶರಣಾಗತರಾಗಿದ್ದಾರೆ, ಹಾಗಾದ್ರೆ ಮಧ್ಯದ ಮಾರ್ಗವನ್ನು ಅನುಸರಿಸಬೇಕು. ಅದಕ್ಕೇನ್ ಮಾಡಬೇಕು ಅಂತ ಯೋಚನೆ ಮಾಡಿ ಅವರೇನ್ ಮಾಡ್ತಾ ಇದ್ದಾರೆ, ಚಕಾರ ಮುಂಡಾನ್ ಶಬರಾನ್, ಶಬರರನ್ನ ಮುಂಡರನ್ನಾಗಿ ಮಾಡಿದರಂತೆ. ಅಂದ್ರೆ ಅವರ ತಲೆಯನ್ನ ಪೂರ್ಣವಾಗಿ ಬೋಳಿಸಿದ್ದಾರೆ, ಚೂರು ಶಿಖಾದಿಗಳೇನು ಇಲ್ಲದ ಹಾಗೆ ಪೂರ್ಣವಾಗಿ ಬೋಳಿಸಿದ್ದಾರೆ. ಹಾಗೆ ಲಂಬಮೂರ್ಧಜಾನ್, ಯವನರನ್ನ ಲಂಬಮೂರ್ಧಜಾನ್, ಪೂರ್ಣ ಜಟೆ ಬಿಟ್ಟವರು, ಅಂದ್ರೆ ಅವ್ರಿಗೇನು ಶಿಖಾದಿಗಳ ವ್ಯವಸ್ಥೆ ಇಲ್ಲ, ಪೂರ್ಣ ಕೂದಲನ್ನ ಬಿಡೋದು. ಅನ್ಯಾಂಶ ಸ್ಮಶ್ರುಲಾನ್, ಉಳಿದವರನ್ನ ಬರೇ ಗಡ್ಡ ಅಷ್ಟೇ ಇದೆ, ಮೇಲ್ಗಡೆ ಇದು ಮುಂಡನ, ಪೂರ್ಣವಾಗಿ ಮುಂಡನ ಮಾಡಿದ್ದಾರೆ. ಈ ರೀತಿಯಾಗಿ ವೇದ ಬಹಿಷ್ಕೃತಾನ್, ಅವರನ್ನ ವೇದ ಬಹಿಷ್ಕೃತರನ್ನಾಗಿ ಮಾಡಿದ್ದಾರೆ ಅಂತ. ಇಷ್ಟಕ್ಕೆ ವೇದ ಬಹಿಷ್ಕೃತರು ಅಂತ ಅರ್ಥ. ಅಂದ್ರೆ ಒಂದು ವೇಷವೇ ಹೊರಟು ಹೋಯಿತು ಅಂದ್ರೆ ವೇದ ಹೋಯಿತು ಅಂತ ಅರ್ಥ ಅಂತ. ಆ ವೇಷ ಸರಿಯಾಗಿರ್ಬೇಕು ಅಂತ ಆ ರೀತಿಯಾಗಿ ಅವರನ್ನ ವೇದ ಬಹಿಷ್ಕೃತರನ್ನಾಗಿ ಮಾಡಿದ್ದಾರಂತೆ. ವಸಿಷ್ಠ ಮುನಿನಾಥೇನ ಹತಪ್ರಾಯ ನಿರೀಕ್ಷ ಸಹ, ಅವಾಗ ಸಗರ ಮಹಾರಾಜ ಅಲ್ಲಿಗೆ ಬಂದಿದ್ದಾನೆ. ಬಂದು ನೋಡಿದ, ಇವರ ಎಲ್ಲ ವೇಷವನ್ನ ನೋಡಿ ನಗ್ತಾ ಇದ್ದಾನಂತ. ಪ್ರಹಸನ್ ಪ್ರಾಹಸಗರಹ, ನಗ್ತಾ ಹೇಳ್ತಾ ಇದ್ದಾನೆ, ಏನ್ ಮಾಡಿದ್ದೀರಿ ನೀವು ಅಂತ ಈ ರೀತಿಯಾಗಿ ನಗ್ತಾ ಹೇಳ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ವಾಸ್ತವಿಕವಾಗಿ ಇದನ್ನು ವಸಿಷ್ಠರು ಮಾಡಿದ್ದಲ್ಲ, ವಸಿಷ್ಠರು ಸಗರನ ಮೂಲಕ ಮಾಡಿಸಿದ್ದಾರೆ ಅಂತ ಬೇರೆ ಕಡೆ ಹೇಳ್ತಾರೆ. ರಾಮಾಯಣ ಹರಿವಂಶ ಅಲ್ಲಿಯೂ ಕೂಡ ಈ ಕಥೆ ಬಂದಿದೆ. ಅಲ್ಲೆಲ್ಲ ಹೇಳಬೇಕಾದ್ರೆ ರಾಮಾಯಣದಲ್ಲಿ ಹರಿವಂಶದಲ್ಲಿ ಸ್ಪಷ್ಟವಾಗಿ ಇದನ್ನು ಉಲ್ಲೇಖ ಮಾಡ್ತಾರೆ. ಸಗರ ಮಹಾರಾಜ ತಾನು ಇವರನ್ನೆಲ್ಲ ಈ ವೇಷವುಳ್ಳವರನ್ನಾಗಿ ಮಾಡಿದ ಅಂತ ಹೇಳ್ತಾರೆ. ಇಲ್ಲಿ ವಸಿಷ್ಠರೇ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಪುರಾಣಗಳಲ್ಲಿ ಅದು ಸಹಜವಾಗಿ ಬರುವಂತಹ ವಿಷಯ. ಗುರುಗಳು ಶಿಷ್ಯರ ಮೂಲಕ ಕೆಲಸವನ್ನ ಮಾಡಿಸಿದರೆ ಗುರುಗಳೇ ಮಾಡಿದ ಹಾಗೆ. ಭೀಮಸೇನ ದೇವರನ್ನ ಯಾರಾದರೂ ಕೂಡ ಮೀಸೆ ಇಲ್ಲದವನು ಅಂತ ಕರೆದ್ರೆ ಅವರನ್ನ ಕೊಲ್ತೇನೆ ಅಂತ ಭೀಮಸೇನ ದೇವರ ಪ್ರತಿಜ್ಞೆ. ಕರ್ಣನಿಗೆ ಗೊತ್ತಿತ್ತು, ಕರ್ಣ ಬೇಕಂತ ಕಾಡಿಸ್ಬೇಕು ಅಂತಾನೆ ಕರೆದ ಭೀಮಸೇನ ದೇವರನ್ನ. ಮೀಸೆ ಇಲ್ಲ ಅಂತ ತೂಬರ ಅಂತ ಕರೆದಾಗ ಭೀಮಸೇನ ದೇವರು ಹೇಳ್ತಾರೆ, ಇವನು ಹೀಗೆ ಅಂದಿದ್ದಾನೆ, ನಾನು ಇವನನ್ನು ಕೊಲ್ಲಬೇಕು, ಹಾಗಾಗಿ ನಾನೇನ್ ಮಾಡ್ಲಿ, ಕೊಲ್ಲ ಅಂತ ಅರ್ಜುನನ್ನ ಕೇಳ್ತಾನೆ. ಕೇಳಿದಾಗ ಅರ್ಜುನ ಹೇಳ್ತಾನೆ, ಅಲ್ಲ ಅಣ್ಣ, ನೀನ್ ನನಗೆ ಗುರು, ಹಾಗಾಗಿ ನಾನು ನಿನ್ನ ಶಿಷ್ಯ, ಆದ್ದರಿಂದ ನಾನು ಇವನನ್ನ ಕೊಂದರೂ ಕೂಡ ನೀನು ಕೊಂದ ಹಾಗಾಗತ್ತೆ. ಆದ್ರೆ ಅಕಸ್ಮಾತ್ ನೀನು ಕೊಂದಿ ಅಂತ ಹೇಳಿದ್ರೆ ನಾನು ಕೊಂದ ಹಾಗಾಗಲ್ಲ. ಗುರುಗಳು ಮಾಡಿದ್ದು ಶಿಷ್ಯ ಮಾಡಿದ ಅಂತ ಹೇಳಿದ ಹಾಗಾಗೋದಿಲ್ಲ. ಹಾಗಾಗಿ ನೀನ್ ಕೊಲ್ಬೇಡ, ನಾನೇ ಕೊಲ್ತೇನೆ, ನೀನೇ ಕೊಂದ ಹಾಗಾಗತ್ತೆ ಅಂತ ಅಲ್ಲಿ ನಿರ್ಧಾರವನ್ನು ಮಾಡ್ತಾರೆ. ಹಾಗೆ ಇಲ್ಲಿಯೂ ಕೂಡ ಏನ್ ತಿಳಿಸ್ತಾ ಇದ್ದಾರೆ, ವಸಿಷ್ಠರು ಮಾಡಿದ್ದಾರೆ ಅಂದ್ರೆ ಏನ್ ಅರ್ಥ, ವಸಿಷ್ಠರು ಸಗರನ ಮೂಲಕ ಏನ್ ಮಾಡಿದ್ದಾರೆ, ಇವರನ್ನೆಲ್ಲ ಈ ರೀತಿಯಾಗಿ ವಿಕೃತ ವೇಷ ಉಳ್ಳವರನ್ನಾಗಿ ಅವರನ್ನು ಮಾಡಿದ್ದಾರೆ ಅಂತ ಅರ್ಥ. ಅದನ್ನ ಆ ಪ್ರಸಂಗವನ್ನು ಪೂರ್ಣವಾಗಿ ನಾರದ ಪುರಾಣದಲ್ಲಿ ವಿಸ್ತಾರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಅವರಿಬ್ಬರ ನಡುವೆ ಸಂವಾದ. ಸಗರ ಮಹಾರಾಜ ವಸಿಷ್ಠರಿಗೆ ಹೇಳ್ತಾ ಇದ್ದಾನೆ, ಭೋ ಗುರುಗಳೇ, ನೀವು ಇವರನ್ನೆಲ್ಲ ಸುಮ್ಮನೆ ರಕ್ಷಣೆ ಮಾಡ್ತಾ ಇದ್ದೀರಿ. ಯಾಕೆ ಅಂತ ಹೇಳಿದ್ರೆ ಇವರನ್ನ ನಾನು ಏನ್ ಮಾಡಿದ್ರು ಕೊಂದೇ ಕೊಲ್ತೇನೆ. ಯಾಕೆ ಅಂತ ಹೇಳಿದ್ರೆ ಸಮರ್ಥನಾದ ವ್ಯಕ್ತಿ,
ಭಾರಿ ಸಮರ್ಥನಾದ ವ್ಯಕ್ತಿ ಏನಿದ್ದಾನೆ ಅವನು ಯಾರು ಭ್ರಷ್ಟರಾಗಿರ್ತಾರೋ, ಧರ್ಮ ವಿರೋಧಿಗಳಾಗಿರ್ತಾರೋ ಅಂಥವರನ್ನ ಅವನು ಉಳಿಸಬಾರದು. ಹಾಗೆ ಅವನು ಉಳಿಸ್ಬಿಟ್ಟ ಅಂತ ಹೇಳಿದ್ರೆ ಅದು ಅವನಿಗೆ ಪಾಪಕ್ಕೆ ಕಾರಣ ಆಗತ್ತೆ. ಹಾಗಾಗಿ ನಾನು ಅವರನ್ನ ಸಂಹಾರ ಮಾಡಬೇಕು. ಯಾಕೆ? ಈ ದುಷ್ಟರ ಲಕ್ಷಣ ಹೇಗಿರುತ್ತೆ, ಇವರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬಾಂಧವಂ ಪ್ರಥಮಂ ಮತ್ವ ದುರ್ಜನಾಹ ಸಕಲಂ ಜಗತ್. ಮೊದಲು ನಮ್ಮ ಬಂಧುಗಳು ನೀವು ಅಂತ ಹತ್ತಿರಕ್ಕೆ ಬರ್ತಾರಂತ, ಇಡೀ ಜಗತ್ತಿನ ಹತ್ತಿರಕ್ಕೆ ಬರ್ತಾರಂತ. ತಯೇವ ಬಲಹೀನಾಶ್ಚೇತ್, ಅವರೆಲ್ಲ ಬಲ ಕಳ್ಕೊಂಡಾಗ, ಬಲ ಇಲ್ಲದೆ ಇದ್ದಾಗ ನೀವೆಲ್ಲ ನಮ್ಮ ಬಾಂಧವರು ಅಂತ ಹತ್ತಿರಕ್ಕೆ ಬರ್ತಾರಂತ. ಹತ್ತಿರಕ್ಕೆ ಬಂದು ಭಾರಿ ಸಾಧುತ್ವ, ತುಂಬಾ ಸಾಧುತ್ವವನ್ನ ತೋರಿಸ್ತಾರಂತ. ನಾವು ನಿಮ್ಮನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಹಾಗೆ ಸಜ್ಜನ ಸಂಘ ಅಂತ ಹೀಗೆಲ್ಲ ಮಾತಾಡ್ತಾರಂತ. ಇದೆಲ್ಲ ಏನು? ಅಹೋ ಮಾಯಾಕೃತಂ ಕರ್ಮ ಫಲಾಹ ಕಶ್ಮಲ ಚೇತಸಃ. ಇದೆಲ್ಲ ಅವರ ಮಾಯಾ ಸ್ವಭಾವ, ವಂಚನೆ ಮಾಡುವಂತಹ ಸ್ವಭಾವ. ತಾವತ್ ಕುರುವಂತೆ ಕಾರ್ಯಾಣಿ ಯಾವತ್ ಸ್ಯಾತ್ ಪ್ರಬಲಂ ಬಲಂ. ಎಲ್ಲಿವರೆಗೂ ತಾವು ಬಲಿಷ್ಠರಾಗೋದಿಲ್ವೋ ಅಲ್ಲಿವರೆಗೂ ಈ ರೀತಿಯಾಗಿ ವಂಚನೆ ಮಾಡಿ ಇರ್ತಾರೆ. ಆಮೇಲೆ ಇವನನ್ನ ಹೇಗೆ ವಶಕ್ಕೆ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆದ್ದರಿಂದ ಇವರನ್ನೆಲ್ಲ ನಂಬಬಾರದು ಅಂತ ಹೇಳ್ತಾ ಇದ್ದಾರೆ. ಯಾರನ್ನ? ಶತ್ರುಗಳ ದಾಸ್ಯ ಭಾವ. ಶತ್ರುಗಳು ನಾನು ನಿನ್ನ ದಾಸ ಅಂತ ಬಂದ್ರು ಅಂತ ಹೇಳಿದ್ರೆ ಅವನ್ನ ನಂಬೇಡ್ರಿ. ವಾರಸ್ತ್ರೀಣಾಂಚ ಸೌಹೃದಂ, ಹಾಗೆ ವೇಶ್ಯಾಸ್ತ್ರೀಯರು, ಅವರು ನಿಮಗೇನೋ ಉಪಕಾರ ಮಾಡ್ತೇವೆ ಅಂತ ಬಂದ್ರು ಅಂತ ಹೇಳಿದ್ರೆ ನಂಬಬಾರದು. ಹಾಗೆ ಸಾಧು ಭಾವಂಚ ಸರ್ಪಾಣಂ, ಸರ್ಪಗಳು ಬಗ್ಗಿವೆ, ತುಂಬಾ ವಿನಮ್ರತೆಯನ್ನ ಹಾವುಗಳು ತೋರಿಸ್ತಾ ಇವೆ, ನಂಬಬಾರದು. ಮತ್ತು ಇವರನ್ನೆಲ್ಲ ನಂಬಬಾರದು. ಶ್ರೇಯಸ್ ಕಾಮನಾದವನು ಇವರನ್ನೆಲ್ಲ ನಂಬಬಾರದು. ಮತ್ತೆ ಇವರೇನ್ ಮಾಡ್ತಾರೆ? ಪ್ರಹಾಸಂ ಕುರ್ವತೆ ನಿತ್ಯಂ, ನಾವು ಮಾತಾಡಿದ್ರೆ ಸಾಕು ನಗ್ತಾರಂತ. ಭಾರಿ ನಿಮ್ಮೊಟ್ಟಿಗಿರೋ ನಮಗೆ ಭಾರಿ ಸಂತೋಷ ಅಂತ ಹಲ್ಲು ಕಿರಿದು ನಗ್ತಾರೆ. ಆದರೆ ಯಾವಾಗ ಅವರು ಬಲಿಷ್ಠರಾಗ್ತಾರೋ ಅವಾಗ ಅದೇ ಹಲ್ಲುಗಳನ್ನ ತೋರಿಸಿ ಅವರು ನಮ್ಮ ವಿರುದ್ಧವಾಗಿ ನಡ್ಕೊಳ್ತಾರೆ. ವಿಶುನಾ ಜಿಷ್ಮಯಾ ಪೂರ್ವಂ ಪರುಷಂ ಪ್ರವದಂತಿ ಚ. ವಿಶುನಾಹ, ವಿಶುನರು ಅಂತ ಹೇಳಿದ್ರೆ ಎರಡರ್ಥ. ವಿಷನವು ಖಲಸೂಚಕವು ಅಂತ, ದುಷ್ಟರನ್ನು ಪಿಶುನ ಅಂತ ಕರೀತಾರೆ. ಮತ್ತು ಯಾರು ಮತ್ತೊಬ್ಬರ ಕಿವಿಯಲ್ಲಿ ಗುಟ್ಟನ್ನ ಹೇಳೋದು, ಅಂದ್ರೆ ಕಿವಿ ಚುಚ್ಚೋದು ಅಂತಾರಲ್ಲ, ಆ ಕಿವಿ ಚುಚ್ಚೋರನ್ನು ಕೂಡ ಪಿಶುನರು ಅಂತ ಕರೀತಾರೆ. ಇವರಿಬ್ಬರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಯಾರ ಹತ್ರ ಆದ್ರೂ ನಾವು ಗುಟ್ಟನ್ನ ಹಂಚಿಕೊಳ್ಬೇಕಾದ್ರೆ ಇದನ್ನು ಗಮನಿಸ್ಬೇಕಂತ. ಯಾವ ವ್ಯಕ್ತಿ ಮಾತಲ್ಲಿ ಪರುಷವಾಗಿ ಮಾತಾಡ್ತಾನೆ, ತುಂಬಾ ಕಠೋರವಾಗಿ ಮಾತಾಡ್ತಾನೆ, ಆದರೆ ದೈನ್ಯ ಸ್ಥಿತಿ ಬಂತು, ಅವನಿಗೇನೋ ಭಾರಿ ಕಷ್ಟದ ಸಂದರ್ಭ ಬಂದಾಗ ಭಾರಿ ಕರುಣೆಯ ಮಾತುಗಳನ್ನು ಆಡ್ತಾನೆ, ಇಂಥ ವ್ಯಕ್ತಿ ಹತ್ರ ಎಲ್ಲ ಗುಟ್ಟು ಹೇಳ್ಕೊಳಿಕ್ ಹೋಗ್ಬಾರ್ದು. ಅವರೆಲ್ಲ ಕಿವಿ ಚುಚ್ಚೋರು ಅಂತ, ದುಷ್ಟರು ಕಿವಿ ಚುಚ್ಚೋರೆಲ್ಲ ಈ ರೀತಿಯಾಗಿರ್ತಾರೆ. ಹಾಗಾಗಿ ಅಂಥವರನ್ನ ಅವನು ಅವರ ಸಾಧುತ್ವವನ್ನಾಗಲಿ ಅಥವಾ ಅವರ ಸಮತ್ವ, ನಾವು ನೀವೆಲ್ಲ ಒಂದೇ, ನಾವೆಲ್ಲ ಸಮಾನರು ಅಂತ ಈ ರೀತಿಯಾಗಿ ರಾಜಕಾರಣಿಗಳೆಲ್ಲ ಹೇಳ್ತಾ ಇರ್ತಾರಲ್ಲ, ಅಂಥವ್ರನ್ನೆಲ್ಲ ನಂಬಲಿಕ್ಕೆ ಹೋಗ್ಬಾರ್ದು. ಸಮಭಾವಂಚ ಖಲಾನಾಂ ನೈವ ವಿಶ್ವಸೇತ್, ಇದನ್ನ ನಂಬಲಿಕ್ಕೆ ಹೋಗ್ಬಾರ್ದು. ದುರ್ಜನ, ಅವನು ನಮಸ್ಕಾರ ಮಾಡ್ತಾ ಇದ್ದಾನೆ, ನಂಬೇಡ. ಮಿತ್ರ, ಅವನು ಜೂಜಾಟ ಮೊದಲಾದ ಚಟಗಳಿಗೆ ವಶನಾಗಿದ್ದಾನೆ, ಅಂಥವನನ್ನು ನಂಬೇಡ. ಗೆಳೆಯನೇ ಆಗಿರಬಹುದು, ಗೆಳೆಯ ಆಗಿದ್ರು ಕೂಡ ಯಾರು ಚಟಕ್ಕೆ ವಶನಾಗಿದ್ದಾನೋ ಅಂಥವನನ್ನು ನಂಬಾರದು. ಮತ್ತು ದುಷ್ಟಾಂ ಭಾರ್ಯಾಂಚ, ಮತ್ತು ದುಷ್ಟಳಾದ ಹೆಂಡತಿ, ಆ ದುಷ್ಟಳಾದ ಹೆಂಡತಿ ಏನಿದ್ದಾಳೋ ಅವಳನ್ನು ಕೂಡ ನಂಬಲಿಕ್ಕೆ ಹೋಗ್ಬಾರದು. ಈ ರೀತಿಯಾಗಿ ನಂಬಿದಾಗ ಅವನು ನಾಶವನ್ನು ಹೊಂದುತ್ತಾನೆ. ಆದ್ದರಿಂದ ಇಂತಹ ಇವರನ್ನ, ಈ ದುಷ್ಟರನ್ನ ನೀವು ರಕ್ಷಣೆ ಮಾಡಬಾರದು ಅಂತ ಹೀಗೆಲ್ಲ ಹೇಳ್ತಾನೆ. ಇವರನ್ನೆಲ್ಲ ನಾನು ಸಂಹಾರ ಮಾಡ್ತೇನೆ ಅಂತ ಹೇಳಿದಾಗ ಅವಾಗ ವಸಿಷ್ಠರು ಅವನ ತಲೆ ಮೇಲೆ ಕೈ ಇಟ್ರಂತೆ. ಭಾರಿ ಸಂತೋಷ ಆಯ್ತಂತೆ ವಸಿಷ್ಠರಿಗೆ, ಎಷ್ಟು ಧರ್ಮ ಬದ್ಧವಾದ ಮಾತುಗಳನ್ನು ಆಡ್ತಾ ಇದ್ದಾನೆ ಅಂತ, ನಮ್ಮ ಶಿಷ್ಯನೇ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಧರ್ಮಶಾಸ್ತ್ರ ಅಂತ ಸಂತೋಷವಾಗಿ ತಲೆ ಮೇಲೆ ಕೈ ಇಟ್ರಂತೆ. ಹಾಗೆ ತಲೆ ಮೇಲೆ ಕೈ ಇಟ್ಟು ಅವ್ರು ಹೇಳ್ತಾ ಇದ್ದಾರೆ, ಹೌದು ನೀನು ಹೇಳಿದ್ದೆಲ್ಲ ಸರಿ ಇದೆ. ಯಾವತ್ತೂ ಕೂಡ ಯಾರಾದ್ರೂ ತುಂಬಾ ಪ್ರಬಲವಾಗಿ ವಾದ ಮಾಡ್ತಾ ಇರಬೇಕಾದ್ರೆ
ನೀವು ಹೇಳಿದ್ ಸರಿ ಇಲ್ಲ ಅಂತ ಹಾಗೆ ಶುರು ಮಾಡಬಾರದು. ಆರಂಭ ಮಾಡೋದು ಮಾತುಗಳು ಹೇಗೆ ಅಂತ ಹೇಳಿದ್ರೆ, ಸಾಧು ಸಾಧು ಮಹಾಭಾಗ ಅಂತ ತುಂಬಾ ಚೆನ್ನಾಗಿ ಹೇಳಿದೆ. ತುಂಬಾ ಒಳ್ಳೆ ಮಾತುಗಳನ್ನ ನೀನು ಹೇಳ್ತಾ ಇದ್ದೀಯ. ಸತ್ಯಂ ವದಸಿ ಸುವ್ರತ, ಸತ್ಯವನ್ನೇ ನೀನು ಹೇಳ್ತಾ ಇದ್ದೀಯ. ಆದರೆ ನಾನು ಹೇಳೋ ಮಾತುಗಳನ್ನು ಕೇಳಿದೆ ಅಂತ ಹೇಳಿದ್ರೆ ನಿನಗೆ ಇನ್ನೂ ಭಾರಿ ಶಾಂತಿ, ನೆಮ್ಮದಿ ಇದೆಲ್ಲ ನಿನಗೆ ಸಿಗುತ್ತೆ. ನನ್ನ ಮಾತುಗಳನ್ನ ನೀನು ಕೇಳು ಅಂತ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಮಯೇತೆ ನಿಹತಾ ಪೂರ್ವಂ ತತ್ಪ್ರತಿಜ್ಞಾ ವಿರೋಧಿನಃ, ನಾನಿವರನ್ನ ಕೊಂದಾಯಿತು ಅಂತ. ನಾನಿವರನ್ನ ಕೊಂದಾಗಿದೆ. ನಿನ್ನ ಪ್ರತಿಜ್ಞೆಯನ್ನ ವಿರೋಧಿಸಿದವರು ಅಂದ್ರೆ ಎಲ್ಲ ಲೋಕದಲ್ಲಿಯೂ ಕೂಡ ದುಷ್ಟರಿರಬಾರದು, ಸಜ್ಜನರೇ ಇರಬೇಕು ಅಂತ ನೀನೇನು ಪ್ರತಿಜ್ಞೆ ಮಾಡಿದ್ದೀಯೋ ಆ ಪ್ರತಿಜ್ಞೆ ಸಫಲ ಆಗೋದು ಯಾವಾಗ? ದುಷ್ಟರೆಲ್ಲ ನಾಶ ಆದಾಗ. ಅದಕ್ಕೆ ವಿರೋಧಿಗಳಾಗಿರೋರು ಯಾರು? ಇವರೇ. ಹಾಗಾಗಿ ಇವರನ್ನು ನಾಶ ಮಾಡಿದ್ರೆ ನಿನ್ನ ಪ್ರತಿಜ್ಞೆ ಪೂರ್ಣ ಆಗತ್ತೆ, ಸರಿ. ಆದರೆ ನಾನು ಇವರನ್ನು ಸಂಹಾರ ಮಾಡಾಗಿದೆ. ಆದ್ದರಿಂದ ಇವರನ್ನ ಕೊಂದು ಮತ್ತೆ ನೀನೇನು ಕೀರ್ತಿಯನ್ನು ಸಂಪಾದನೆ ಮಾಡ್ತೀಯ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಭೂಮೀಶ ಜಂತವಃ ಸರ್ವೇ ಕರ್ಮಪಾಶೇನ ಯಂತ್ರಿತಾಹ, ಎಲ್ಲ ಪ್ರಾಣಿಗಳು ಕೂಡ ಕರ್ಮಪಾಶಕ್ಕೆ ಬದ್ಧವಾಗಿವೆ. ತಥಾಪಿ ಪಾಪೈರ್ನಿಹತಾಹ ಕಿಮರ್ಥಂ ಹಂಸಿ ತಾನ್ ಪುನಃ, ಅವರವರ ಕರ್ಮಕ್ಕನುಗುಣವಾಗಿ ಅವರ ಫಲವನ್ನ ಪಡೆಯೋದು ಅಷ್ಟೇ ಆಗಬೇಕಾಗಿರುವಂಥದ್ದು. ಈಗ ಪಾರಿವಾಳ ಇದೆ, ಆ ಪಾರಿವಾಳ ಹಿಂದೆ ಏನೋ ವ್ಯಭಿಚಾರಾದಿಗಳನ್ನು ಮಾಡಿರುತ್ತದೆ. ಹಿಂದೇನೋ ವ್ಯಭಿಚಾರಾದಿಗಳನ್ನು ಮಾಡಿದೆ, ಆದ್ರಿಂದ ಪಾರಿವಾಳವಾಗಿ ಹುಟ್ಟಿದೆ. ಹಾಗದು ಪಾರಿವಾಳವಾಗಿ ಹುಟ್ಟಿದ ಮೇಲೆ ನಮಗ್ ಗೊತ್ತಿರುತ್ತಲ್ಲ, ಅದೇನೋ ಹಿಂದೆ ವ್ಯಭಿಚಾರಾದಿಗಳನ್ನು ಮಾಡಿದ್ದಾದ್ದರಿಂದ ಪಾರಿವಾಳವಾಗಿ ಹುಟ್ಟಿದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ನಾನು ಅದಕ್ಕೆ ಯಾವುದೇ ಕಾಳುಗಳನ್ನು ಹಾಕಲ್ಲ. ಪಾರಿವಾಳವನ್ನು ನೋಡಿದ್ರೆ ನಾನು ಅಕ್ಕಿ ಹಾಕಲ್ಲ, ಅದಕ್ಕೆ ಯಾವುದೇ ನೀರನ್ನು ಕೊಡೋದಿಲ್ಲ. ಯಾಕಂದ್ರೆ ದುಷ್ಟರವರು, ದುಷ್ಟರೇ ಪಾರಿವಾಳವಾಗಿ ಹುಟ್ಟಿದ್ದಾರೆ, ನಾನು ಅವರಿಗೆ ಯಾಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಯೋಚನೆ ನಾವು ಮಾಡೋ ಹಾಗಿಲ್ಲ. ಯಾಕೆಂದ್ರೆ ಅವರ ಪಾಪದ ಫಲ ಸಿಕ್ಕಾಯಿತು. ಅವರ ಪಾಪದ ಫಲ ಏನು? ಅವರ ಆ ಕರ್ಮವನ್ನು ಮಾಡಿದ್ರೆ ಅದರಿಂದ ಈ ಜನ್ಮವನ್ನು ಹೊಂದಿದ್ದಾರೆ, ಅದರಿಂದ ಮತ್ತೆ ಪಾಪವನ್ನ ಮಾಡಿಕೊಳ್ಳಬಹುದು, ಮತ್ತೆ ಮುಂದಿನ ಪಾಪವನ್ನ ಹೊಂದಿ ಬೇರೆ ಜನ್ಮವನ್ನು ಪಡಿಬಹುದು. ಅದೆಲ್ಲ ನಿಯಮನ ಮಾಡುವಂತ ಒಂದೇ ಬೇರೆಯವನಿದ್ದಾನೆ, ಪರಮಾತ್ಮ ಇದ್ದಾನೆ. ಹಾಗಾಗಿ ನಾವು ಪಾಪದ ಫಲ ಸಿಕ್ಕ ಮೇಲೆ ನಾವು ಅದರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಪಾಪದ ಫಲ ಸಿಗೋವರೆಗೂ ಅಷ್ಟೇ ರಾಜನ ಕರ್ತವ್ಯ, ಅಧಿಕಾರಿಗಳ ಕರ್ತವ್ಯ ಆ ಫಲವನ್ನು ಕೊಡೋದು ಅಷ್ಟೇ ಹೊರತು ನಾವು ಅವರಲ್ಲಿ ದ್ವೇಷವನ್ನು ಮಾಡುವಂತಹದ್ದು ಸರಿಯಲ್ಲ. ನಾವು ಅವರಲ್ಲಿ ಕ್ಷಮಾಗುಣವನ್ನೇ ತೋರ್ಬೇಕು ಅಂತ. ಹಾಗೆ ಇಲ್ಲಿಯೂ ಕೂಡ ಏನಾಯ್ತು ಈಗ ಅಂತ ಹೇಳಿದ್ರೆ, ದೇಹಸ್ತು ಪಾಪಜನಿತಃ, ಇವರೆಲ್ಲರ ದೇಹ ನೋಡಿ, ಇವಾಗ ಈ ದೇಹವನ್ನ ಏನ್ ಮಾಡಿದ್ದೇನೆ, ಇದು ಪೂರ್ಣವಾಗಿ ವಿಕಾರ ಆಗಿದೆ. ಈ ದೇಹ ಇದು ಪಾಪಜನಿತ. ಅವ್ರು ಹಿಂದೆ ಮಾಡಿದ ಪಾಪಕ್ಕೆ ಅನುಗುಣವಾಗಿ ಅವರಿಗಿಂತಹ ದೇಹವ ಬಂದಿದೆ, ಅಂದ್ರೆ ವ್ಯತ್ಯಾಸ ಆಗಿದೆ, ಪೂರ್ಣವಾಗಿ ಆಕಾರದಲ್ಲಿ ಪೂರ್ಣವಾಗಿ ವ್ಯತ್ಯಾಸ ಆಗಿದೆ. ಹಾಗಾಗಿ ಶಿಕ್ಷೆ ಬಂದಾಯ್ತು. ಇನ್ನು ಆತ್ಮನಿಗೆ ಶಿಕ್ಷೆಯನ್ನು ಕೊಡ್ತೇನೆ ಅಂತ ಹೊರಡ್ತೀಯ, ಅದು ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಆತ್ಮ ಪೂರ್ಣ. ಪೂರ್ಣ ಅಂದ್ರೆ ಏನು? ಕಾಲದಿಂದ ಪೂರ್ಣ ಅಂತ ಅರ್ಥ. ಕಾಲದಿಂದ ಪೂರ್ಣ ಅಂದ್ರೆ ನಿತ್ಯ ಅಂತ ಅರ್ಥ. ಆತ್ಮ ನಿತ್ಯನಾಗಿದ್ದಾನೆ. ಹಾಗಾಗಿ ಆತ್ಮನಿಗೆ ನಾವೇನು ಶಿಕ್ಷೆಯನ್ನು ಕೊಡ್ಲಿಕ್ಕೆ ಬರೋದಿಲ್ಲ, ದೇಹಕ್ಕೇನೆ ಏನಾದರೂ ಕೂಡ ಶಿಕ್ಷೆಯನ್ನು ಕೊಡಬೇಕು. ಅದಾಗಿದೆ, ಶಿಕ್ಷೆಯನ್ನ ಕೊಟ್ಟಾಗಿದೆ. ಹಾಗಾಗಿ ಅವರನ್ನ ಶಿಕ್ಷಿಸೋದು ಬೇಡ. ಸ್ವಕರ್ಮ ಫಲಭೋಗಾನಾಂ ಹೇತು ಮಾತ್ರ ಹಿ ಜಂತವಃ, ತಾವು ಮಾಡುವಂತಹ ಕರ್ಮ ಮತ್ತು ಫಲಗಳ ಭೋಗ ಇವುಗಳಿಗೆ ಇವರೆಲ್ಲ ನಿಮಿತ್ತ ಅಷ್ಟೇ. ಆ ಕರ್ಮಗಳನ್ನು ಮಾಡಿಸುವಂತಹದ್ದು ಯಾವುದು? ದೈವ. ದೈವ ಆ ಕರ್ಮವನ್ನು ಮಾಡಿಸುತ್ತೆ. ದೈವ ಅಂತ ಹೇಳಿದ್ರೆ ಪರಮಾತ್ಮ, ಅದೃಷ್ಟ, ಇವೆಲ್ಲ ಸೇರಿ ಕರ್ಮಗಳನ್ನ ಮಾಡಿಸಿರ್ತಾರೆ. ಆ ಪರಮಾತ್ಮನಿಗೆ ಅಧೀನವಾಗಿದೆ ಜಗತ್ತು. ಆ ದೈವವೇ ಏನ್ ಮಾಡುತ್ತೆ? ಸಾಧುಗಳನ್ನು ರಕ್ಷಣೆ ಮಾಡುತ್ತೆ, ದುಷ್ಟರನ್ನ ಶಿಕ್ಷಣೆ ಮಾಡುತ್ತೆ. ಹಾಗಾಗಿ ತಥೋ ನರೈಹಿ ಅಸ್ವತಂತ್ರೈಹಿ ಕಿಂ ಕಾರ್ಯಂ ಸಾಧ್ಯತೆ ವದ. ಆದ್ರಿಂದ ನಾವೆಲ್ಲ ಅಸ್ವತಂತ್ರರು. ಅಸ್ವತಂತ್ರರಾದ ನಾವು ಏನ್ ತಾನೇ ಮಾಡ್ಲಿಕ್ಕೆ ಸಾಧ್ಯ? ಪರಮಾತ್ಮ ಅವನ ಅಧಿಕಾರಕ್ಕೆ ಅನುಗುಣವಾಗಿ ಏನು ಪ್ರೇರಣೆ ಮಾಡಿರ್ತಾನೋ ಆ ಕೆಲಸ ಆಗೋಯ್ತು. ಅದಾದ ಮೇಲೆ ಮುಂದೆ ಅವರನ್ನು ಮತ್ತೆ ಶಿಕ್ಷಿಸಬೇಕು ಅಂತ ಯೋಚನೆ ಮಾಡೋದು ಬೇಡ. ಶರೀರಂ ಪಾಪ ಸಂಭೂತಂ ಪಾಪೇನೈವ ಪ್ರವರ್ತತೆ. ಈ ಶರೀರ ಅವರಿಗೆ ಪಾಪದಿಂದ ಬಂದಿದೆ, ಈ ಪಾಪದಿಂದಲೇ ಅದು ಮುಂದೆ ನಡೆಯುತ್ತೆ. ಪಾಪ ಮೂಲಮಿದಂ ಜ್ಞಾತ್ವ, ಅವರು ಮತ್ತೆ ಇದರಿಂದ ಪಾಪವನ್ನು ಮಾಡಿಕೊಂಡು ಮತ್ತೆ ಕೆಟ್ಟ
ಸ್ಥಿತಿಯನ್ನೇ ಹೊಂದುತ್ತಾರೆ ಅಂತ ಗೊತ್ತಿರಬೇಕಾದ್ರೆ ನೀನು ಮತ್ತೆ ಅವರನ್ನ ಶಿಕ್ಷಿಸೋದು ಬೇಡ ಅಂತ ಇಷ್ಟು ತಿಳಿಸಿದ್ದಾರೆ. ಹೀಗೆ ಅವರು ಹೇಳಿದಾಗ ಇತಿ ಶ್ರುತ್ವ ಗುರೋರ್ ವಾಕ್ಯಂ ವಿರರಾಮ ಸಕೋಪತಃ, ಆ ಮಾತುಗಳನ್ನು ಕೇಳಿ ಕೋಪದಿಂದ ವಿರಾಮವನ್ನು ಹೊಂದಿದ, ಆ ಕೋಪವನ್ನು ಬಿಟ್ಟ. ಅವಾಗ ಮತ್ತೆ ಪುನಃ ಅವನ ತಲೆಯ ಮೇಲೆ ಅನೇಕ ಜನ ಋಷಿಗಳು, ವಸಿಷ್ಠರು ಮತ್ತು ಔರ್ವರು ಮೊದಲಾದವರೆಲ್ಲರೂ ಕೂಡ ಅವನಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಕೋಪ ಎಲ್ಲರಿಗೂ ಬರುತ್ತೆ. ಆ ಕೋಪವನ್ನ ಯಾರು ಬೇಗ ನಿಗ್ರಹ ಮಾಡಿಕೊಳ್ತಾನೋ ಅವನೇ ಸಜ್ಜನ. ಹಾಗಾಗಿ ಅವನಿಗೆ ಎಲ್ಲರೂ ಆಶೀರ್ವಾದವನ್ನ ಮಾಡಿದ್ದಾರೆ. ಅದಾದ ಮೇಲೆ ಆ ಅಥರ್ವ ವೇದವನ್ನ ಚೆನ್ನಾಗಿ ಬಲ್ಲವರು, ಅಥರ್ವ ನಿಧಿ ಅಂತ ಹೇಳ್ತಾರೆ. ಅದು ಯಾರು ಅಂದ್ರೆ ಔರ್ವ ಋಷಿಗಳು. ಆ ಔರ್ವ ಋಷಿಗಳು ಏನ್ ಮಾಡ್ತಾ ಇದ್ದಾರೆ, ಇವರನ್ನ ಸಿಂಹಾಸನದಲ್ಲಿ ಕೂಡಿಸ್ತಾ ಇದ್ದಾರೆ. ಗುರುಗಳಿಗೆ ಅಥರ್ವ ವೇದ ಚೆನ್ನಾಗಿ ಗೊತ್ತಿರಬೇಕಂತ. ಈ ಅಥರ್ವ ವೇದದಲ್ಲಿ ಎಲ್ಲ ವಿಷಯಗಳು ಬರ್ತಾವೆ. ಅಂದ್ರೆ ಅರ್ಥಶಾಸ್ತ್ರ ಮೊದಲಾದ ಅನೇಕ ವಿಷಯಗಳು, ಅದರೊಟ್ಟಿಗೆ ಈ ಮಾಟಮಂತ್ರದ ವಿಷಯವೂ ಅಲ್ಲಿ ಬರುತ್ತೆ. ಕೆಲವೊಬ್ಬರೆಲ್ಲ ಮಾಟಮಂತ್ರ ಅಂತ ಹೇಳಿದ ಕೂಡಲೇ ಭಾರಿ ಏನೋ ದುಷ್ಟ ಕೆಲಸ ಅಂತ ಹೀಗೆ ಯೋಚನೆ ಮಾಡ್ತಾರೆ. ಹಾಗೇನಲ್ಲ. ಅದರಲ್ಲಿ ಏನಿರ್ತಾ ಇತ್ತು ಅಂತ ಹೇಳಿದ್ರೆ, ದೊಡ್ಡ ರಾಜ್ಯದ ಮೇಲೆ ಯುದ್ಧವನ್ನ ಮಾಡಿ ಪೂರ್ಣ ಇಡೀ ಎಲ್ಲರನ್ನ ನಾಶ ಮಾಡೋದಕ್ಕಿಂತ ದುಷ್ಟನಾದ ಒಬ್ಬ ರಾಜ ಇದ್ದಾನೆ. ಆ ದುಷ್ಟನಾದ ಒಬ್ಬ ರಾಜ ಇದ್ದಾನೆ ಅಂತ ಹೇಳಿದ್ರೆ ಅಂಥವ್ರಿಗೇನೆ ಮಾಟಮಂತ್ರ ಪ್ರಯೋಗ ಮಾಡ್ಲಿಕ್ಕೆ ಆಗೋದು. ಯಾರು ಕೆಟ್ಟವರಿದ್ದಾರೋ ಅವರಿಗೆ ಮಾಟಮಂತ್ರ ಪ್ರಯೋಗ ಮಾಡ್ಲಿಕ್ಕೆ ಆಗೋದು. ಅಂತಹ ದುಷ್ಟನಾದ ರಾಜನ ಮೇಲೇನೆ ಅದನ್ನ ಪ್ರಯೋಗ ಮಾಡೋದು. ಪ್ರಯೋಗ ಮಾಡಿದಾಗ ಅವನೊಬ್ಬ ನಾಶ ಆಗ್ತಾನೆ, ಪ್ರಜೆಗಳೆಲ್ಲ ಉಳ್ಕೊಳ್ತಾರೆ, ಯಾರಿಗೂ ಹಿಂಸೆ ಆಗೋದಿಲ್ಲ. ಈ ರೀತಿಯಾಗಿ ಅಹಿಂಸೆಗಾಗಿ ಇದನ್ನು ಮಾಡ್ತಾ ಇದ್ದಿದ್ದು, ಇಂತಹ ಒಂದು ವಿಧಾನವನ್ನ ಮಾಡ್ತಾ ಇದ್ದಿದ್ದು. ಹಾಗಾಗಿ ಅಥರ್ವ ವೇದವನ್ನ ಬಲ್ಲವರಾಗಿರ್ಬೇಕಂತ, ಒಳ್ಳೆ ಜ್ಞಾನಿಗಳಾಗಿರ್ಬೇಕು. ಅಂತಹ ಜ್ಞಾನಿಗಳಾದ ಔರ್ವ ಋಷಿಗಳು ಅವರನ್ನ ಪಟ್ಟಾಭಿಷಿಕ್ತರನ್ನಾಗಿ ಮಾಡಿದ್ದಾರೆ. ಅದಾದ ಮೇಲೆ ಇಬ್ಬರು ಹೆಂಡತಿಯರು, ಸಗರ ಮಹಾರಾಜನಿಗೆ ಇಬ್ಬರು ಹೆಂಡತಿಯರು. ತಸ್ಯಾಸೀತ್ ಕೇಶಿನಿ ಸುಮತಿಸ್ತಥಾ, ಒಬ್ಬಳು ಕೇಶಿನಿ ಅಂತ ಮತ್ತೊಬ್ಬಳು ಸುಮತಿ ಅಂತ. ಅದರಲ್ಲಿ ಕಾಶ್ಯಪಸ್ಯ ವಿದರ್ಭಸ್ಯ ತನಯೇ ಮುನಿಸತ್ತಮ. ಆ ಕೇಶಿನಿ ಎಂಬುವಂಥವಳು ವಿದರ್ಭರಾಜನ ಮಗಳು, ಮತ್ತೆ ಸುಮತಿ ಎಂಬುವಂಥವಳು ಕಾಶ್ಯಪರ ಮಗಳು. ಕಾಶ್ಯಪರ ಮಗಳು ಅಂದ್ರೆ ಕಾಶ್ಯಪರು ವಿನತಾದೇವಿ. ಆ ವಿನತಾದೇವಿಯ ಮಗನಾಗಿಯೇ ಸುಪರ್ಣ ಗರುಡದೇವರು ಹುಟ್ಟಿದ್ದು. ಹಾಗಾಗಿ ಆ ಗರುಡದೇವರ ತಂಗಿಯಾಗಿ ಹುಟ್ಟಿದವಳು ಸುಮತಿ. ಅಂತಹ ಸುಮತಿಯನ್ನ ವಿವಾಹ ಮಾಡಿಕೊಂಡ ಸಗರ ಮಹಾರಾಜ. ಹೀಗೆ ರಾಜ್ಯೇ ಪ್ರತಿಷ್ಠಿತೆ ದೃಷ್ಟ ಮುನಿ ಔರ್ವಸ್ತಪೋನಿಧಿ. ರಾಜ್ಯದಲ್ಲಿ ಕೂತ ಆ ಸಗರನನ್ನ ನೋಡಿ ಮಾತಾಡಿಸಿ ತಮ್ಮ ಆಶ್ರಮಕ್ಕೆ ಇವರು ಹೊರಟಿದ್ದಾರೆ, ಔರ್ವ ಋಷಿಗಳು ಹೊರಟಿದ್ದಾರೆ. ಹಾಗೆ ಅವರು ಹೊರಟ ಮೇಲೆ ಸ್ವಲ್ಪ ಸಮಯ ಕಳೆದ ಮೇಲೆ ಆ ಸಗರ ಮಹಾರಾಜನ ಹೆಂಡತಿಯರು ಇಬ್ಬರು ಕೂಡ ಕೇಶಿನಿ ಮತ್ತು ಸುಮತಿ ಅವರು ಔರ್ವ ಋಷಿಗಳನ್ನ ಪ್ರಾರ್ಥನೆ ಮಾಡಿದ್ದಾರೆ. ನಮಗೆ ಒಳ್ಳೆ ಸಂತಾನ ಆಗಬೇಕು ಅಂತ ಔರ್ವ ಋಷಿಗಳನ್ನ ಪ್ರಾರ್ಥನೆ ಮಾಡಿದಾಗ ವರವನ್ನು ಕೊಡ್ತಾ ಇದ್ದಾರೆ. ಔರ್ವ ಋಷಿಗಳು ಮಂತ್ರಜ್ಞಾನಿಗಳು, ಅವರು ವರವನ್ನ ಕೊಡಬೇಕಾದ್ರೆ ಧ್ಯಾನ ಮಾಡಿದ್ರಂತೆ. ಧ್ಯಾನ ಮಾಡಿ ತ್ರಿಕಾಲಜ್ಞ ಆಗಿದ್ದಾರೆ, 3 ಕಾಲದ ಜ್ಞಾನ ಇದೆ. ಆದ್ದರಿಂದ ಅವರು ಚಿಂತನೆ ಮಾಡಿ ಹೇಳ್ತಾ ಇದ್ದಾರೆ. ಕೇಶಿನಿ ಮತ್ತು ಸುಮತಿ ಇಬ್ಬರಿಗೂ ಕೂಡ ಹೇಳ್ತಾ ಇದ್ದಾರೆ, ಏಕಾ ವಂಶಧರಂ ಚ ಏಕಂ ಅನ್ಯ ಷಡಯುತಾನಿ ಚ. ಒಬ್ಬಳಿಗೆ ವಂಶಧರನಾದ ಅಂದ್ರೆ ವಂಶವನ್ನ ಬೆಳೆಸುವಂತಹ ಮಗ ಹುಟ್ಟುತ್ತಾನೆ. ಇನ್ನೊಬ್ಬಳಿಗೆ 60,000 ಜನ ಮಕ್ಕಳು, ಶೂರರು, ಭಾರಿ ಬಲಿಷ್ಠರಾದ ಶೂರರಾದ ಮಕ್ಕಳು ಹುಟ್ಟುತ್ತಾರೆ. ಆದ್ರೆ ಅವರು ವಂಶವನ್ನು ಬೆಳೆಸೋರಲ್ಲ. 60,000 ಜನ ಮಕ್ಕಳಾಗ್ತಾರೆ, ಆದ್ರೆ ವಂಶವನ್ನು ಬೆಳೆಸೋರಲ್ಲ. ಮತ್ತೊಬ್ಬಳಿಗೆ ಒಬ್ಬನೇ ಮಗ ಆಗ್ತಾನೆ, ಅವನು ವಂಶವನ್ನು ಬೆಳೆಸ್ತಾನೆ. ನಿಮಗೆ ಯಾರಿಗೆ ಯಾವ್ದು ಬೇಕು ಆರಿಸ್ಕೊಳ್ರಿ ಅಂತ ಈ ರೀತಿಯಾಗಿ ಅವಕಾಶವನ್ನು ಕೊಟ್ರಂತೆ. ಕೊಟ್ಟಾಗ ಕೇಶಿನಿ ಏನು ಮಾಡಿದ್ದಾಳೆ, ನನಗೆ ವಂಶವನ್ನ ಬೆಳೆಸುವಂತಹ ಮಗ ಬೇಕು ಅಂತ ಕೇಳಿದ್ದಾಳಂತೆ. ಹಾಗೆ ಕೇಳಿದಾಗ ಇವಳು ಸಂತೋಷವಾಗಿ, ಸುಮತಿಯು ಕೂಡ 60,000 ಜನ ಮಕ್ಕಳನ್ನ
ತಾನು ಬಯಸಿದ್ದಾಳೆ. ಅದರಂತೆ ಕೇಶಿನಿಗೆ ನಾಮ್ನ ಅಸಮಂಜಾಹ ಕೇಶಿನ್ಯಾಹ ತನಯೋ ಮುನಿಸತ್ತಮ. ಕೇಶಿನಿಗೆ ಅಸಮಂಜ ಅಂತ ಮಗ ಹುಟ್ಟಿದ್ದಾನೆ. ಹಾಗೆ ಅಸಮಂಜ ಎಂಬುವಂತಹ ಮಗ ಕೇಶಿನಿಗೆ ಹುಟ್ಟಿದ್ದಾನೆ. ಅವನು ಅಸಮಂಜಾಸ್ತು ಕರ್ಮಾಣಿ ಚಕಾರ ಉನ್ಮತ್ತ ಚೇಷ್ಟಿತಃ. ಅಸಮಂಜ ಹೇಗಿದ್ದ ಅಂತ ಹೇಳಿದ್ರೆ ಭಾರಿ ಉನ್ಮತ್ತವಾದ ಕರ್ಮಗಳನ್ನ ಮಾಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ವಾಸ್ತವಿಕವಾಗಿ ಅಸಮಂಜ ಆ ರೀತಿಯಾಗಿದ್ದ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತಂತಷ್ಟೆ. ಅವನು ಭಾರಿ ಯೋಗಿ ಅಂತ. ಅಸಮಂಜ ಅಂತ ಅವನ ಹೆಸರು. ಆದ್ರೆ ಅಸಮಂಜ ಅಂತ ಶಬ್ದ ಅದು ಅಸಮಂಜಾಹ ಅಸಮಂಜಸವು ಅಸಮಂಜಸಹ ಅಂತ ಆಗತ್ತೆ. ಜನರೆಲ್ಲ ಅವನನ್ನ ಏನಂತ ಕರೆದ್ರು ಅಂತ ಹೇಳಿದ್ರೆ ಅಸಮಂಜಸ ಅಂತ ಕರೆದ್ರಂತೆ. ಆ ಹೆಸರನ್ನು ಸ್ವಲ್ಪ ಬೆಳೆಸಿ ಇವನು ಸುಮ್ಮನೆ ಅಸಮಂಜ ಅಂತ ಕರಿಬಾರ್ದಿತ್ತು ಇವನನ್ನ. ಅಸಮಂಜಸ ಅಸಮಂಜಸ ಅಂತ ಹೇಳಿದ್ರೆ ಸಮಂಜಸ ಅಲ್ಲ, ಅಂದ್ರೆ ಒಳ್ಳೆಯವನಲ್ಲ, ಅಸಮಂಜಸ ಅಂತ ಕರಿಬೇಕಿತ್ತು ಇವನನ್ನ ಅಂತ ಜನರೆಲ್ಲ ಅವನಿಗೆ ಅಸಮಂಜಸ ಅಂತ ಹೆಸರಿಟ್ರಂತೆ. ಯಾಕೆ ಅಂದ್ರೆ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಈ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರೆ ಅವರನ್ನು ತಗೊಂಡು ಹೋಗಿ ಸರಿಯೋ ನದಿಯಲ್ಲಿ ಬಿಸಾಕ್ತಾ ಇದ್ದಾನೆ. ಮಕ್ಕಳನ್ನೆಲ್ಲ ತಗೊಂಡು ಹೋಗಿ ಸರಿಯೋ ನದಿಯಲ್ಲಿ ಬಿಸಾಕೋದು. ಹಾಗೆ ಅನೇಕ ರೀತಿಯಾಗಿ ಕಿರುಕುಳ, ಅಂದ್ರೆ ಯಾರಾದರೂ ಒಳ್ಳೆ ಕರ್ಮವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ತೊಂದರೆಯನ್ನ ಕೊಡೋದು, ಈ ತರ ನಡ್ಕೊಂಡಾಗ ಇವನು ಯೋಚನೆ ಮಾಡ್ತಾನೆ. ಉನ್ಮತ್ತ ಚೇಷ್ಟಿತಃ ತಮ್ ದೃಷ್ಟ ಸಾಗರ ಸರ್ವೇ ಖಾಸನ್ ದುರ್ವೃತ್ತ ಚೇತಸಃ. ಅವನನ್ನ ನೋಡಿ 60,000 ಜನ ಮಕ್ಕಳು ಹುಟ್ಟಿದ್ದಾರಲ್ಲ, ಅವ್ರು ಹೇಗೆ ಹುಟ್ಟಿದ್ರು ಅಂತ ಬೇರೆ ಕಡೆ ವರ್ಣನೆ ಮಾಡಿದ್ದಾರೆ. ಈ ಸುಮತಿ ಏನಿದ್ದಾಳೆ, ಸುಮತಿಗೆ ಒಂದು ಸೋರೆಕಾಯಿ ತುಂಬಿ, ಆ ಸೋರೆಕಾಯಿ ಎಂಬುವಂತಹದ್ದು ಅವಳ ಗರ್ಭದಿಂದ ಬಂತಂತೆ. ಅದರಲ್ಲಿ ಈ ತಿಲ ಅಂದ್ರೆ ಎಳ್ಳಿನ ಪ್ರಮಾಣದ ಸಣ್ಣ ಸಣ್ಣ ಬೀಜಗಳು, ಅದೆಲ್ಲ ಗರ್ಭ ಅಂತ, ಅವೆಲ್ಲ ಸಗರ ಪುತ್ರರು. ಅಷ್ಟು ಮಾತ್ರ ಪ್ರಮಾಣದಲ್ಲಿ ಇದ್ರಂತೆ. ಅವರನ್ನೆಲ್ಲ ಈ ಮಡಿಕೆಯಲ್ಲಿ ತುಪ್ಪವನ್ನು ತುಂಬಿಸಿ ಅವರನ್ನ ಅಲ್ಲಿಟ್ಟು, ಈ 6 ವರ್ಷಗಳ ಮಾರ್ಗದರ್ಶನದಂತೆ ಅವರನ್ನೆಲ್ಲ ಆ ಮಡಿಕೆಯಲ್ಲಿಟ್ಟು ಒಂದೊಂದು ಮಡಿಕೆಯನ್ನು ನೋಡ್ಕೊಳ್ಳೋಕ್ಕೂ ಒಬ್ಬೊಬ್ಬ ಆಯ, ಹಾಗೆ ದಾದಿ. ಆ ಅಷ್ಟು ಜನರಿಗೂ 60,000 ಮಡಿಕೆಗಳು, 60,000 ಆಯಂದಿರು, ಅವರನ್ನು ವ್ಯವಸ್ಥೆ ಮಾಡಿ ಆ ಮಕ್ಕಳು ಅಲ್ಲಿಂದ ಹುಟ್ಟುವಂತೆ ವ್ಯವಸ್ಥೆ ಮಾಡಿದ್ರಂತೆ. ಹಾಗೆ ಅದು ಬೆಳೆದು ಆ ಗರ್ಭ ಬೆಳೆದು 60,000 ಜನ ಮಕ್ಕಳು ಹುಟ್ಟಿದ್ರಂತೆ. ಹಾಗೆ ಈ 60,000 ಜನ ಮಕ್ಕಳೇನಿದ್ದಾರೋ ಈ 60,000 ಜನ ಮಕ್ಕಳು ಕೂಡ ಈ ಅಸಮಂಜನನ್ನು ನೋಡ್ತಾ ಇದ್ರಂತೆ. ಅವನನ್ನ ನೋಡಿ ಅವರು ಕೂಡ ಏನಾದ್ರು, ಅವರು ಕೂಡ ದುರ್ವೃತ್ತ ಚೇತಸಃ, ಅವರು ಕೆಟ್ಟ ನಡತೆಯನ್ನ ಹೊಂದಿದವರಾಗಿದ್ದಾರೆ. ತದ್ಮಾಲ ಭಾವಂ ಸಂದುಷ್ಟಂ ಜ್ಞಾತ್ವಾ ಬಾಹುಸುತೋನ್ ನೃಪಃ. ಇವನನ್ನ ನೋಡಿ, ಅಸಮಂಜನನ್ನ ನೋಡಿ ಚಿಂತೆಯಾಮಾಸ, ಅವನು ಯೋಚನೆ ಮಾಡಿದ, ಏನು ಮಾಡಬೇಕು, ಇದಕ್ಕೆ ಸರಿಯಾದ ನಿರ್ಣಯ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದಾನೆ. ಇವನು ನನ್ನ ಮಗನೇ ಇರಬಹುದು, ನನ್ನ ಮಗ ಇದ್ರೂ ಕೂಡ ಅಹೋ ಕಷ್ಟತರ ಲೋಕೆ ದುರ್ಜನಾನಾಂ ಹಿ ಸಂಗತಿ, ದುರ್ಜನರ ಸಂಘ ಬೇಡ, ಇಂತಹ ದುಷ್ಟನಾದ ಮಗ ನನಗ್ ಬೇಡ. ಹಾಗಾಗಿ ಇವನನ್ನ ಏನ್ ಮಾಡ್ತೇನೆ, ಕಳಿಸ್ಬಿಡ್ತೇನೆ, ಇಲ್ಲಿ ಬೇಡ, ನನ್ನೊಟ್ಟಿಗೆ ನೀನಿರೋದು ಬೇಡ ಅಂತ ನಿನ್ನನ್ನು ನಾನು ರಾಜ್ಯದಿಂದ ಬಹಿಷ್ಕೃತನನ್ನಾಗಿ ಮಾಡಿದ್ದೇನೆ ಅಂತ ಅವನನ್ನ ಕಳಿಸ್ತಾ ಇದ್ದಾನಂತ. ಹೀಗೆ ಅವನನ್ನ ಕಳಿಸಿದ್ದಾನೆ. ಆದ್ರೆ ಕಳಿಸ್ಬೇಕಾದ್ರೆ ಮಾತ್ರ ಈ ಅಸಮಂಜಸ ಏನು ಮಾಡಿದ, ಹೆಸರು ಅಸಮಂಜ ಅಂತ, ಅಸಮಂಜಸ ಅಂತ ಕರೆಸ್ಕೊಂಡಿದ್ದ. ಆದರೆ ಅವನು ಒಳ್ಳೆ ಯೋಗಿ ಆದ್ದರಿಂದ ಅವನು ಹೊರಡಬೇಕಾದ್ರೆ ಏನು ಮಾಡಿದ ಅಂತ ಭಾಗವತದಲ್ಲೂ ಉಲ್ಲೇಖ ಮಾಡ್ತಾರೆ. ಹೊರಡಬೇಕಾದ್ರೆ ಆ ಸರಯೂ ನದಿಯಲ್ಲಿ ಬೀಳಿಸಿದ ಎಲ್ಲಾ ಮಕ್ಕಳನ್ನ ಮತ್ತೆ ಎತ್ತಿದಾನೆ. ಎಷ್ಟು ಜನರನ್ನೆಲ್ಲ ಸರಯೂ ನದಿಯಲ್ಲಿ ಹಾಕಿದ್ನೋ ಅವರೆಲ್ಲರನ್ನು ಕೂಡ ಮತ್ತೆ ಎತ್ತಿ ಆ ಜನರಿಗೆ ಕೊಟ್ಟಾನೆ, ಅವರವರ ತಂದೆ ತಾಯಂದಿರಿಗೆ ಆ ಮಕ್ಕಳನ್ನೆಲ್ಲ ವಾಪಸ್ ಕೊಟ್ಟಾನೆ. ಆವಾಗ ಅವ್ರಿಗೆ ಆಶ್ಚರ್ಯ ಆಯ್ತು, ಇವನೇನು ಇಂಥ ವಿಚಿತ್ರವಾದ ಯೋಗಿ ಆಗಿದ್ದಾನೆ ಅಂತ ಆಶ್ಚರ್ಯ ಆಯ್ತು. ಆದ್ರೆ ಹೇಳಾಗಿತ್ತು, ನೀನು ರಾಜ್ಯ ಬಹಿಷ್ಕೃತನಾಗಬೇಕು ಅಂತ ಶಾಸನ ಮಾಡಾಗಿತ್ತು. ಅವನಿಗೆ ಅದೇ ಬೇಕಿತ್ತು, ಅವನಿಗೆ ಇದೆಲ್ಲ ಬೇಕಿರ್ಲಿಲ್ಲ, ರಾಜ್ಯಭಾರವನ್ನು ಮಾಡಿಕೊಂಡು ಇರೋದು ಇದೆಲ್ಲ ಅವನಿಗೆ ಬೇಕಾಗಿರ್ಲಿಲ್ಲ. ಹಾಗಾಗಿ ಅವನು ತಾನು ದುಷ್ಟನಂತ ತೋರಿಸಿಕೊಂಡಾಗ ಅಪ್ಪ ಹೊರಟು ಹೋಗು ಅಂತ ಹೇಳಿದ, ಒಳ್ಳೇದಾಯ್ತು ಅಂತ ಹೊರಟೇ ಬಿಟ್ಟ. ಹಾಗೆ ಅಸಮಂಜ ಅಲ್ಲಿಂದ ಹೊರಟ. ಆದ್ರೆ ಹೆಸರು ಅಸಮಂಜ ಅಂತ, ಅಸಮಂಜಸ ಅಂತಷ್ಟೇ ಹೊರತು ಅವನು ವಾಸ್ತವಿಕವಾಗಿ ಒಳ್ಳೆಯವನೇ ಆಗಿದ್ದಾನೆ. ಅವನ ಮಗ ಅಂಶುಮಾನ್ ಅಂತ ಹುಟ್ಟಿದ್ದ.
ಆ ಅಂಶುಮಾನ್ ಏನಿದ್ದಾನೆ ಅವನು ಅಜ್ಜನಿಗೆ ಭಾರಿ ಹಿತಕಾರಿಯಾಗಿ ಅವನಿದ್ದ ಅಂತ ಹೇಳ್ತಾರೆ. ಒಟ್ಟು ಈ ರೀತಿಯಾಗಿ ಅಸಮಂಜಸ ಅಲ್ಲಿಂದ ಹೊರಟಾನ. ಅಂಶುಮಾನ್ ನಾಮ ತನಯೋ ಬಭೂವ ಯಸಮಂಜಸ. ಅವನ ಮಗ ಅಂಶುಮಾನ್, ಅವನು ಶಾಸ್ತ್ರಜ್ಞನಾಗಿದ್ದಾನೆ, ಗುಣವಾನ್, ಧರ್ಮಿ, ಪಿತಾಮಹ ಹಿತೇರತಃ. ಅವನು ಚೆನ್ನಾಗೇ ಇದ್ದಾನೆ. ಆದರೆ ಈ ಅಸಮಂಜಸನನ್ನ ಅಷ್ಟು ಕಾಲದವರೆಗೆ ನೋಡಿದ ಸಗರನ ಮಕ್ಕಳು, ಆ ಸಾಗರರೇನಿದ್ದಾರೆ ಅವರೆಲ್ಲ ಸರ್ವೇ ಲೋಕೋಪದ್ರವಕಾರಿಣಃ, ಅವರೆಲ್ಲರೂ ಕೂಡ ಲೋಕ ಉಪದ್ರವಕಾರಿಗಳಾಗಿ ಬೆಳೀತಾ ಇದ್ದಾರಂತೆ. ಭಾರಿ ಲೋಕಕ್ಕೆ ಉಪದ್ರವ ಏನು ಮಾಡ್ತಾ ಇದ್ದಾರೆ? ಅನುಷ್ಠಾನವತಾಂ ನಿತ್ಯಂ ಅಂತರಾಯ ಭವಂತೆ. ಯಾರಾದ್ರೂ ಅನುಷ್ಠಾನ ಮಾಡ್ತಾ ಇದ್ರೆ ಅವ್ರಿಗೆ ತಡೆ ಉಂಟು ಮಾಡೋದು. ಹುತಾನಿ ಯಾನಿ ಯಜ್ಞೇಶು ಹವೀಂಶಿ ವಿಜಯಿ ಬುಭುಜೇತಾನಿ ಸರ್ವಾಣಿ. ಅವಾಗೆಲ್ಲ ಹೋಮ ಮಾಡಿದ್ರೆ ದೇವತೆಗಳೇ ಬರ್ತಾ ಇದ್ರಂತೆ. ಹೋಮದ ಆಹುತಿಯನ್ನ ಸ್ವೀಕಾರ ಮಾಡ್ಲಿಕ್ಕೆ ದೇವತೆಗಳು ಬರ್ತಾ ಇದ್ರಂತೆ. ದೇವತೆಗಳನ್ನ ನಿರಾಕೃತ್ಯ ಅವರನ್ನ ಸರಿಸಿ ಇವರ ಆಹುತಿಯನ್ನು ತಗೊಳ್ತಾ ಇದ್ರಂತೆ. ಆ ರೀತಿಯಾಗಿ ನಿರಾಕೃತ್ಯ ದಿವೌಕ ಸಹ. ಯಾಕಂದ್ರೆ ಇದೆಲ್ಲ ಅವರವರ ತಪಸ್ಸಿನ ಪ್ರಭಾವ. ಅವರವರ ಮೊದಲೇ ಹೇಳಿದ್ದಾರೆ ಭಾರಿ ಶೂರರಾಗಿ ಹುಟ್ಟುತ್ತಾರೆ ಇವರು ಅಂತ, ಭಾರಿ ಬಲಿಷ್ಠರಾಗಿರುತ್ತಾರೆ ಅಂತ. ಆ ಬಲದಿಂದ ಈ ದೇವತೆಗಳನ್ನು ನಿರಾಕರಿಸಿ ಆ ಆಹುತಿಯನ್ನು ಅವರೇ ತಗೊಳ್ತಾ ಇದ್ರಂತೆ. ಹಾಗೆ ಸ್ವರ್ಗದಿಂದ ರಂಭೆ ಮೊದಲಾದವರನ್ನೆಲ್ಲ ಕರೆತಂದು ಅವರನ್ನ ಬಲಾತ್ಕರಿಸಿದ್ದಾರಂತೆ. ಪಾರಿಜಾತಾದಿ ವೃಕ್ಷಾಣ ಪುಷ್ಪಾಣ್ಯಾಹುತ್ಯತೆ ಖಲಾಹ. ಪಾರಿಜಾತ ಮೊದಲಾದ ಮರಗಳೇನಿದೆಯೋ ಆ ಮರಗಳ ಹೂಗಳನ್ನ ಬಲಾತ್ಕಾರವಾಗಿ ಅಪಹಾರ ಮಾಡೋದು, ಅದರಿಂದ ತಮ್ಮ ದೇಹವನ್ನ ಭೂಷಿಸಿಕೊಳ್ಳೋದು. ಮದ್ಯಪಾನ ಪರಾಯಣ, ಮದ್ಯಪಾನಾದಿಗಳಲ್ಲಿ ಆಸಕ್ತರಾಗಿದ್ದಾರೆ. ಸಾಧು ವೃತ್ತಿ ಹಿ ಸಮಾಜ ಹೃಹು, ಸಜ್ಜನರ ವೃತ್ತಿಗಳನ್ನ, ಅವರ ಜೀವಿಕೆ, ಆ ಜೀವಿಕೆಯನ್ನೆಲ್ಲ ಅಪಹಾರ ಮಾಡಿದ್ದಾರೆ. ಸದಾಚಾರಾನ್ ಅನಾಶಯನ್, ಸದಾಚಾರಗಳನ್ನು ನಾಶ ಮಾಡಿದ್ದಾರೆ. ಕೊನೆಗೆ ಮಿತ್ರ ಇಷ್ಟ ಯೋದ್ಧಮಾರಬ್ಧಾ ಬಲಿನಃ ಅತ್ಯಂತ ಪಾಪಿನಃ. ಮಿತ್ರರ ಒಟ್ಟಿಗೂ ಕೂಡ ಯುದ್ಧ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಈ ತರ ಅತ್ಯಂತ ಪಾಪಿಷ್ಠರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ವಿಚಿತ್ರ ಅನಿಸೋದೇನು ಅಂತ ಹೇಳಿದ್ರೆ, ಅಸಮಂಜ ಅವನು ತಪ್ಪು ಮಾಡಿದ ಅಂತ ರಾಜ್ಯದಿಂದ ಬಹಿಷ್ಕಾರ ಮಾಡಿದ ಸಗರ ಮಹಾರಾಜ ಇಲ್ಲಿ ಮಾತ್ರ ಬಹಿಷ್ಕಾರ ಹಾಕ್ಲಿಕ್ಕೆ ಹೋಗ್ಲಿಲ್ಲ. ಪ್ರಾಯಶಃ ಅವನಿಗೆ ಒಂದು ಭಯ ಉಂಟಾಗಿತ್ತೋ ಏನೋ. ಅವನೇನ್ ಅನ್ಕೊಂಡಿದ್ದ, ಈ ಅಸಮಂಜ ಏನಿದ್ದಾನೆ ಅವನು ಕೆಟ್ಟದಾಗಿ ನಡ್ಕೊಂಡ, ಬಹಿಷ್ಕಾರ ಹಾಕಿದೆ, ನೋಡಿದ್ರೆ ದೊಡ್ಡ ಯೋಗಿ ಆಗಿದ್ದ. ಹಾಗಾಗಿ ಇವರಿಗೇನಾದ್ರೂ ಬಹಿಷ್ಕಾರ ಹಾಕಿದ ಮೇಲೆ ಇವರು ಕೂಡ ಯೋಗಿಗಳಾಗಿದ್ರೆ ಸುಮ್ಮನೆ ಇವರನ್ನು ಕಳ್ಕೊಂಡು ಹಾಗಾಗತ್ತಲ್ಲ ಅಂತ ಸಗರ ಮಹಾರಾಜ ಒಂದ್ ರೀತಿ ಗೊಂದಲ. ಆ ಗೊಂದಲ ಸ್ಥಿತಿಯಲ್ಲಿ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬಹಿಷ್ಕಾರ ಹಾಕ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಸಗರ ಮಹಾರಾಜ ಸುಮ್ಮನೆ ಇದ್ದ ಅಂತ. ಯಾರಿಗ್ ಗೊತ್ತು ಒಳ್ಳೆಯವರಾಗಿದ್ರೆ ಇವರು ಅಂತ ಯೋಚನೆಯಲ್ಲಿ ಸಗರ ಮಹಾರಾಜ ಸುಮ್ಮನೆ ಇದ್ದ. ಸುಮ್ಮನೆ ಇದ್ದಾಗ ವಾಸ್ತವಿಕವಾಗಿ ಇವರು ದುಷ್ಟರೇ ಆಗಿದ್ದಾರೆ. ಅದರಿಂದಾಗಿ ಏತದೃಷ್ಟ ಅತಿ ದುಃಖಾರ್ಥಾಹ ದೇವಾಹ ಇಂದ್ರಪುರೋಗಮಾಹ. ಇದನ್ನು ನೋಡಿ ಇಂದ್ರಾದಿಗಳೆಲ್ಲರೂ ಕೂಡ ಭಾರಿ ದುಃಖದಿಂದ ತುಂಬಾ ವಿಚಾರ ಮಾಡಿದ್ದಾರಂತೆ. ವಿಚಾರ ಮಾಡಿ ಇವನ ನಾಶಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಹಾಗೆ ಯೋಚನೆ ಮಾಡಿ ವಿಬುಧಾಹ ಸರ್ವೇ ಪಾತಾಲಾಂತರ ಗೋಚರಂ, ಪಾತಾಳ ಸ್ಥಳದಲ್ಲಿ ಇರುವಂತಹ ಕಪಿಲನಾಮಕನಾದ ಪರಮಾತ್ಮ, ಅದು ಯಾಕೆ ಅಲ್ಲಿದ್ದಾನೆ ಅಂತ ಹೇಳ್ತಾರೆ. ಭೂಮಿ ಧಾರಣೆ ಮಾಡ್ತಾ ಇದ್ದಾನಂತೆ ಕಪಿಲನಾಮಕನಾದ ಪರಮಾತ್ಮ. ಅಲ್ಲಿದ್ದುಕೊಂಡು ಭೂಮಿಯನ್ನ ಧಾರಣೆ ಮಾಡ್ತಾ ಇದ್ದಾನೆ. ಅಂತಹ ಕಪಿಲಂ ದೇವದೇವೇಶಂ ಯಯುಹು ಪ್ರಚ್ಛನ್ನ ರೂಪಿಣಃ. ಅವರೆಲ್ಲ ಕಪಿಲನಾಮಕ ಪರಮಾತ್ಮನ ಹತ್ತಿರ ಪ್ರಚ್ಛನ್ನ ರೂಪಿಣಃ ಅಂದ್ರೆ ರೂಪವನ್ನ ಬದಲು ಮಾಡಿಕೊಂಡು ನಿಜವಾದ ರೂಪದಲ್ಲಿ ಓಡಾಡ್ಲಿಕ್ಕೂ ಹೆದರಿಕೆ, ಆ ಸ್ಥಿತಿ ಬಂದಿತ್ತಂತೆ. ಆ ರೀತಿಯಾಗಿ ಪ್ರಚ್ಛನ್ನ ರೂಪಿಣಃ ರೂಪವನ್ನ ಮರೆಮಾಚಿಕೊಂಡು ಅಲ್ಲಿಗೆ ಹೋದ್ರಂತೆ. ಅಲ್ಲಿ ಪರಮಾತ್ಮ ಇದ್ದಾನೆ. ಆ ಕಪಿಲನಾಮಕ ಪರಮಾತ್ಮನನ್ನ ನೋಡಿದ್ದಾರೆ. ಏನು ಮಾಡ್ತಾ ಇದ್ದಾನೆ? ಧ್ಯಾಯಂತಂ ಆತ್ಮನ ಆತ್ಮಾನಂ, ಪರಮಾತ್ಮ ಧ್ಯಾನ ಮಾಡ್ತಾ ಇದ್ದಾನೆ. ಯಾರನ್ನ? ತನ್ನನ್ನೇ ತಾನು ಧ್ಯಾನ ಮಾಡ್ತಾ ಇದ್ದಾನೆ. ಪರಾನಂದ ಸ್ವರೂಪಿಯಾಗಿದ್ದಾನೆ. ಅಂತಹ ಪರಮಾತ್ಮನಿಗೆ ಪ್ರಣಮ್ಯ ದಂಡವತ್ ಭೂಮೌ, ದಂಡವತ್ ಪ್ರಣಾಮ ಮಾಡಿದ್ದಾರಂತೆ. ಪ್ರಣಾಮ ಮಾಡಿ ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ನಮಸ್ತೆ ಯೋಗಿನೇ ತುಭ್ಯಂ ಸಾಂಖ್ಯ ಯೋಗ ರತಾಯತ. ನಿನಗೆ ನಮಸ್ಕಾರ, ನೀನೆಂಥವನು? ಸಾಂಖ್ಯ ಮತ್ತು ಯೋಗವನ್ನ ಉಪದೇಶ ಮಾಡಿದವನು ಅಂತ. ಸಾಂಖ್ಯ ಅಂತ ಹೇಳಿದ್ರೆ ನಿರೀಶ್ವರ ಸಾಂಖ್ಯ ಅಂತ ಒಂದಿದೆ,
ಅದು ಕಪಿಲ ಅಂತ ಅದು ಪರಮಾತ್ಮನ ಹೆಸರನ್ನೇ ಹೊಂದಬೇಕು ಅಂತ ಒಬ್ಬ ಕೇಳಿಕೊಂಡು ಅಸುರ ಅದೇ ಹೆಸರನ್ನು ಹೊಂದಿ ಗಿರೀಶ್ವರ ಸಾಂಖ್ಯವನ್ನು ಉಪದೇಶ ಮಾಡಿದ್ದಾನೆ. ಅದು ದುಷ್ಟಮತ. ಆದರೆ ಪರಮಾತ್ಮ ಕಪಿಲನಾಮಕನಾದ ಪರಮಾತ್ಮ ಉಪದೇಶ ಮಾಡಿದ ಸಾಂಖ್ಯ ಏನಿದೆ ಅದು ಭಾಗವತದ ತೃತೀಯ ಸ್ಕಂದದಲ್ಲೆಲ್ಲ ಬಂದಿದೆ. 24 ತತ್ವಗಳು, ಆ ತತ್ವಗಳನ್ನ ನಿರೂಪಣೆ ಮಾಡೋದೇ ಸಾಂಖ್ಯ ಭಾಗ. ಆ ತತ್ವಗಳ ಬಗ್ಗೆ ಎಲ್ಲ ನಿರೂಪಣೆ ಏನಿದೆಯೋ ಅದು ಸಾಂಖ್ಯ ಶಾಸ್ತ್ರ. ಅಂತಹ ಸಾಂಖ್ಯವನ್ನು ಉಪದೇಶ ಮಾಡಿದವನು. ಮತ್ತು ಯೋಗ, ಯೋಗ ಅಂದ್ರೆ ಭಕ್ತಿ ಯೋಗ, ಅಪರೋಕ್ಷ ಜ್ಞಾನಕ್ಕೆ ಉತ್ತಮವಾದ ಸಾಧನ, ಮೋಕ್ಷಕ್ಕೆ ಉತ್ತಮವಾದ ಸಾಧನವಾದ ಯಾವುದು ಭಕ್ತಿ. ಅಂತಹ ಭಕ್ತಿ ಯೋಗವನ್ನು ಉಪದೇಶ ಮಾಡಿದ ರೂಪ ಅದು ಕಪಿಲನಾಮಕ ಪರಮಾತ್ಮನ ರೂಪ. ಅಂತಹ ನಿನಗೆ ನಮಸ್ಕಾರ. ಮನುಷ್ಯ ರೂಪದಲ್ಲಿ ಇದ್ದರೂ ಕೂಡ ನೀನು ವಿಷ್ಣುವಾಗಿದ್ದೀಯ, ಜಯಶೀಲನಾಗಿದ್ದೀಯ. ಪರೇಶ ಭಕ್ತಾಯ, ರುದ್ರದೇವರು ಕೂಡ ನಿನ್ನ ಭಕ್ತರಾಗಿದ್ದಾರೆ. ಲೋಕ ಅನುಗ್ರಹವನ್ನ ಮಾಡುವಂಥವನಾಗಿದ್ದೀಯ. ಸಂಸಾರ ಎಂಬುವಂತಹ ಅಡವಿಗೆ ನೀನು ಕಾಡ್ಗಿಚ್ಚಾಗಿ ಇದ್ದೀಯ, ಧರ್ಮಪಾಲಕನಾಗಿದ್ದೀಯ. ಮಹತೆ ವೀತರಾಗಾಯ, ಯಾವುದೇ ರಾಗಗಳು ನಿನ್ನಲ್ಲಿಲ್ಲ. ಅಂತಹ ನಿನಗೆ ನಮಸ್ಕಾರ ಅಂತ ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿದ್ದಾರೆ. ಕೇಳ್ಕೊಳ್ತಾ ಇದ್ದಾರೆ, ನಾವೆಲ್ಲ ಸಾಗರರಿಂದ ಸಗರನ ಮಕ್ಕಳು, ಆ ಮಕ್ಕಳಿಂದ ನಾವು ಪೀಡಿತರಾಗಿದ್ದೇವೆ, ಹಾಗಾಗಿ ನಮ್ಮನ್ನ ರಕ್ಷಣೆ ಮಾಡು ಅಂತ ಕೇಳ್ತಾ ಇದ್ದಾರೆ. ಕೇಳಿದಾಗ ಕಪಿಲನಾಮಕ ಪರಮಾತ್ಮ ಹೇಳ್ತಾ ಇದ್ದಾನೆ, ಏತು ನಾಶಂ ಇಹೇಚ್ಛಂತಿ ಯಶೋಬಲ ಧನಾಯುಷಾಂ. ನಮ್ಮ ನಾಶ ಆಗಬೇಕು ಅಂದ್ರೆ ಇಷ್ಟು ನಮ್ಮ ಹತ್ತಿರ ಇರಬಾರ್ದು. ಯಶಸ್ಸು, ಬಲ, ಧನ ಮತ್ತು ಆಯುಷ್ಯ ಇದು ನಮ್ಮ ಹತ್ರ ಇರಬಾರ್ದು ಅಂತ ನಮಗಿದೆ ಅಂತ ಹೇಳಿದರೆ ಏನ್ ಮಾಡಬೇಕು ಅಂತ ಹೇಳಿದರೆ, ಅವರು ದುರ್ಬಲರು, ಯಾರು ಅಪರಾಧಿಗಳೇ ಅಲ್ಲ ಅಂಥವರನ್ನ ಬಾಧಿಸಬೇಕಂತ. ಅಪರಾಧಿಗಳೇ ಅಲ್ಲದ ದುರ್ಬಲರನ್ನ ಬಾಧಿಸಿ ಬಿಟ್ರೆ ಇವು 4 ನಾಶ ಆಗುತ್ತಂತ. ಯಶಸ್ಸು, ಬಲ, ಧನ, ಆಯುಷ್ಯ ಇವು 4 ಕೂಡ ಸುಲಭವಾಗಿ ನಾಶ ಆಗತ್ತಂತ. ಹಾಗಾಗಿ ಅವನೀಗ ಈ ರೀತಿಯಾಗಿ ಮಾಡ್ತಾ ಇದ್ದಾನಾದ್ರಿಂದ ಸಂವಿದ್ಯಾ ಸರ್ವಲೋಕೇಶು ಪಾಪಭೋಗರತಂ ಸುರಾಹ, ಅವನು ಪಾಪಭೋಗವನ್ನ ಮಾಡ್ತಾ ಇದ್ದಾನೆ. ಕರ್ಮಣ ಮನಸ ವಾಚ ಎಷ್ಟು ಅನ್ಯಾನ್ ಬಾಧತೆ ಸದಾ ತಮ್ ಹಂತಿ ದೈವಮೇವಾಶು ನಾತ್ರ ಕಾರ್ಯ ವಿಚಾರಣ. ಅಂಥವನನ್ನ ದೈವ ಸರ್ವಥಾ ನಾಶ ಮಾಡುತ್ತೆ. ಆದ್ದರಿಂದ ಕೆಲವೇ ದಿನಗಳಲ್ಲಿ ಅವನ ನಾಶವನ್ನು ಹೊಂದುತ್ತಾನೆ. ಇವರೆಲ್ಲ ಸಗರನ ಮಕ್ಕಳು, 60,000 ಜನ ಮಕ್ಕಳು, ಅವರೆಲ್ಲ ನಾಶವನ್ನ ಹೊಂದುತ್ತಾರೆ ಅಂತ ಹೀಗೆ ಕಪಿಲನಾಮಕ ಪರಮಾತ್ಮ ಹೇಳಿದ್ದಾನೆ. ಆ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಅವರೆಲ್ಲ ಮತ್ತೆ ಪುನಃ ತಮ್ಮ ಲೋಕಕ್ಕೆ ಹೋಗಿದ್ದಾರಂತೆ. ಈ ಸಂದರ್ಭದಲ್ಲಿ ಈ ಕಡೆ ಸಗರ ಮಹಾರಾಜ ವಸಿಷ್ಠರೇ ಮೊದಲಾದ ಅನೇಕ ಋಷಿಗಳನ್ನ ಸೇರಿಸಿಕೊಂಡು ಅಶ್ವಮೇಧ ಯಾಗವನ್ನ ಮಾಡ್ತಾ ಇದ್ದಾನೆ. ಅಶ್ವಮೇಧ ಯಾಗ ಅನೇಕ ಮಾಡಿದ್ದಾನೆ, ತುಂಬಾ ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾನೆ. ಆ ಯಾಗವನ್ನ ಮಾಡಬೇಕಾದ್ರೆ ತದ್ಯಜ್ಞೆ ಯೋಜಿತಂ ಸಪ್ತಿಂ ಅಪಹೃತ್ಯ ಸುರೇಶ್ವರ, ಆ ಯಜ್ಞದಲ್ಲಿ ಇದ್ದ ಸಪ್ತಿ, ಸಪ್ತಿ ಅಂದ್ರೆ ಅಶ್ವ, ಸಪ್ತ ಸಪ್ತಿವಹ ಪ್ರೀತ ಅಂತೆಲ್ಲ ಈ ಮಕರ ಸಪ್ತಮಿ, ಆ ಮಕರ ಸಪ್ತಮಿಯಲ್ಲೆಲ್ಲ ರಥ ಸಪ್ತಮಿಯಲ್ಲೆಲ್ಲ ಸ್ನಾನ ಮಾಡ್ತಾರಲ್ಲ, ಮಾಡಬೇಕಾದ್ರೆ ಸಪ್ತ ಸಪ್ತಿವಹ ಪ್ರೀತ ಅಂತ ಸಪ್ತ ಸಪ್ತಿವಹ ಅಂತ ಹೇಳ್ತಾರೆ. ಸಪ್ತ ಸಪ್ತಿವಹ ಅಂದ್ರೆ ಸಪ್ತಿ ಅಂದ್ರೆ ಅಶ್ವ, 7 ಅಶ್ವಗಳೇ ವಾಹನವಾಗಿ ಉಳ್ಳವನೇ ಸೂರ್ಯನೇ ಅಂತ. ಹಾಗೆ ಇಲ್ಲಿ ಸಪ್ತಿ ಅಂತ ಹೇಳಿದ್ರೆ ಏನು, ಅಶ್ವ, ಕುದುರೆ. ಆ ಕುದುರೆ ಎಂಬುವಂತಹದ್ದು ಅದನ್ನ ಅಪಹಾರ ಮಾಡಿದಾನೆ. ಯಾರು? ಸುರೇಶ್ವರ, ಇಂದ್ರದೇವರು ಅಪಹಾರ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಅನಿಸುತ್ತೆ ಏನು ಅಂತ ಹೇಳಿದ್ರೆ, ಅವನಿಗೆ 100 ಅಶ್ವಮೇಧ ಯಾಗವನ್ನ ಮಾಡಿ ಮುಗಿಸೋದು ಇಷ್ಟೇ ಇರಲಿಲ್ಲ. ಇಂದ್ರನಿಗೆ 100 ಅಶ್ವಮೇಧ ಯಾಗವನ್ನ ಮಾಡಿ ಇವನು ಇಂದ್ರ ಪದವಿಯನ್ನ ಹೊಂದಕ್ಕೆ ಯೋಗ್ಯನಾಗ್ಬಿಡ್ತಾನೆ. ಅಂದ್ರೆ ಶತಕ್ರತು ಅಂತ ಹೆಸರು ಇಂದ್ರನಿಗೆ. 100 ಅಶ್ವಮೇಧ ಯಾಗವನ್ನ ಮಾಡಿ ಅವನು ಇಂದ್ರ ಪದವಿಯನ್ನ ಹೊಂದಿದ್ದಾನೆ ಅಂತ. ಹಾಗಾಗಿ ಇವನು 100 ಅಶ್ವಮೇಧ ಯಾಗ ಮಾಡಿಬಿಟ್ರೆ ಹೇಗೆ ಅಂತ ಯೋಚನೆ ಮಾಡಿ ಅಪಹಾರ ಮಾಡಿದ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಆದ್ರೆ ವಾಸ್ತವವಾದ ಪ್ರಸಂಗವನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ವಾಸ್ತವಿಕವಾಗಿ ಮಹಾಭಾರತ ಹೇಳುತ್ತೆ ಅವನು 100 ಅಲ್ಲ 1000 ಅಶ್ವಮೇಧ ಯಾಗ ಮಾಡಿದ್ದಾನೆ. ಸಗರ ಅಷ್ಟ ಅಶ್ವಮೇಧ ಯಾಗವನ್ನು ಮಾಡಿದ್ದಾನೆ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ತಡಿಬೇಕು ಅಂತ ಇಂದ್ರನ ಮನಸ್ಸಲ್ಲ. ಮತ್ತಿನ್ನೇನು ಅಂತ ಹೇಳಿದ್ರೆ, ಇದರಿಂದ ಮುಂದೆ ಏನಾಗಬೇಕು, ಈ ಸಗರನ ಮಕ್ಕಳೇನಿದ್ದಾರೆ ಅವರ ನಾಶ ಆಗಬೇಕು ಅಂತ ಅದು ಮುಖ್ಯವಾದ ಯೋಜನೆ. ಅದಕ್ಕನುಗುಣವಾಗಿ ಏನ್ ಮಾಡ್ತಾ ಇದ್ದಾನೆ, ಆ ಕುದುರೆಯನ್ನ ಅಪಹಾರ ಮಾಡ್ತಾ ಇದ್ದಾನೆ.
ರಾಕ್ಷಸ ರೂಪವನ್ನು ಧಾರಣೆ ಮಾಡಿ ಅಪಹಾರ ಮಾಡ್ತಾ ಇದ್ದಾನೆ. ಹಾಗೆ ಗೂಢ ವಿಗ್ರಹ ಶಕ್ರೇಣ ಹೃತಮಶ್ವಂತು ಸಾಗರಾಹ, ಆ ರೀತಿಯಾಗಿ ಅಪಹಾರ ಮಾಡಿದಾಗ ಸಗರನ ಮಕ್ಕಳು ಅವರೆಲ್ಲ ತಂದೆ ಆದೇಶ ಮಾಡ್ತಾನಂತೆ. ಅದು ಬೇರೆ ಕಡೆ ಹೇಳಿದ್ದಾರೆ. ತಂದೆ ಹೇಳ್ತಾನೆ, ಇಲ್ಲಿ ರಾಕ್ಷಸರು ಬಂದು ಕುದುರೆಯನ್ನು ಅಪಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇಂತಹ ಋಷಿಗಳೆಲ್ಲ ಸೇರಿ ಮಾಡ್ತಾ ಇರುವಂತಹ ಯಾಗ, ಇಂಥ ಸ್ಥಳದಲ್ಲಿ ನಾವೇ ಅಪಸರ್ಪಂತೆ ಭೂತಾಯೇ ಭೂತ ಭೂಮಿ ಸಂಸ್ಥಾಹ ಅಂತ ಮಂತ್ರ ಹೇಳಿಕೊಂಡು ಜಪ ಮಾಡ್ತಾ ಇದ್ರೆ ರಾಕ್ಷಸರಿಂದ ವಿಘ್ನ ಬರಲ್ಲ ಅಂತ ಹೇಳ್ತಾರೆ. ಹಾಗಿರ್ಬೇಕಾದ್ರೆ ಅಂತಹ ಋಷಿಗಳು ಯಾಗವನ್ನು ಮಾಡ್ತಾ ಇರ್ಬೇಕಾದ್ರೆ ರಾಕ್ಷಸರು ಬಂದು ಕುದುರೆಯನ್ನು ಅಪಹಾರ ಮಾಡ್ಕೊಂಡು ಹೋಗೋದು ಸಾಧ್ಯ ಇಲ್ಲ. ಹಾಗಾಗಿ ಇವರು ರಾಕ್ಷಸ ಅಲ್ಲ, ಅಪಹಾರ ಮಾಡಿದವನು ರಾಕ್ಷಸ ಅಲ್ಲ, ಇವ್ರು ಯಾರೋ ಬೇರೆ ಈ ವೇಷವನ್ನು ಹಾಕೊಂಡು ಇಲ್ಲಿ ಈ ಕೆಲಸವನ್ನ ಮಾಡಿದ್ದಾನೆ. ಹಾಗಾಗಿ ನೀವು ಕುದುರೆಯನ್ನ ಹುಡುಕ್ರಿ, ಆ ರಾಕ್ಷಸ ಅಪಹಾರ ಮಾಡಿದ್ದಾನೆ ಅಂದ್ರೆ ಅವನಿಗೆ ಕೊಂದು ತಿಂದಿರಬಹುದು, ರಾಕ್ಷಸನೇ ಅಪಹಾರ ಮಾಡಿದ್ರೆ ಕೊಂದು ತಿಂತಾನೆ ಅಂತ ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ರಾಕ್ಷಸ ಅಲ್ಲ, ಆದ್ದರಿಂದ ಅವನೆಲ್ಲೋ ಬಚ್ಚಿಟ್ಟಿರ್ತಾನಷ್ಟೆ, ಎಲ್ಲೋ ತಗೊಂಡು ಹೋಗಿ ಎಲ್ಲೋ ಬಚ್ಚಿಟ್ಟಿರ್ತಾನೆ. ಆದ್ದರಿಂದ ಆ ಕುದುರೆಯನ್ನ ನೀವು ಹುಡುಕ್ರಿ ಅಂತ ತಿಳಿಸಿದ್ದಾನೆ. ಹಾಗೆ ತಿಳಿಸಿದಾಗ ಸಗರ ಮಹಾರಾಜನ ಆದೇಶಕ್ಕನುಗುಣವಾಗಿ ಅನ್ವೇಷ್ಟುಂ ಬಭ್ರಮುರ್ಲೋಕಾನ್ ಭೂರಾದೀಂಶ್ಚ ಸುವಿಸ್ಮಿತಾಹ, ಎಲ್ಲ ಲೋಕಗಳನ್ನು ಕೂಡ ಹುಡುಕಿದ್ದಾರಂತೆ. ಎಲ್ಲಾ ಕಡೆ ಕುದುರೆಯನ್ನು ಹುಡುಕಿದ್ದಾರೆ. ಹಾಗೆ ಎಲ್ಲಾ ಕಡೆ ಹುಡುಕಿ ಆಮೇಲೆ ಅದೃಷ್ಟ ಸಪ್ತಯ ಕಾಣಲೇ ಇಲ್ಲ ಕುದುರೆ. ಆದ್ದರಿಂದ ಪಾತಾಳಂಗಂತೂ ಮುದ್ಯತಾಹ, ಪಾತಾಳಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿದ್ದಾರಂತೆ. ಹಾಗೆ ಯೋಚನೆ ಮಾಡಿ ಅವರೇನು ಮಾಡ್ತಾ ಇದ್ದಾರೆ, ಈ ಪಾತಾಳಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅದೇನು ಕಡಿಮೆ ಅಲ್ಲ. ಅತಲ ವಿತಲ ಮೊದಲಾದ ಎಲ್ಲ ಲೋಕಗಳು ಕೂಡ 7 ಲೋಕ ಏನಿದೆಯೋ ಆ 7 ಲೋಕಗಳು ಕೂಡ 10,000 ಯೋಜನ ಆಳ. ಹಾಗಾಗಿ 10,000 ಯೋಜನ ಆಳ ಇದೆ. ಆದ್ದರಿಂದ ಪಾತಾಳಕ್ಕೆ ಹೋಗ್ಬೇಕು ಅಂದ್ರೆ 60,000 ಯೋಜನ ತೋಡಬೇಕು. 60,000 ಯೋಜನ ತೋಡಿದರೆ ಪಾತಾಳಕ್ಕೆ ಹೋಗ್ಲಿಕ್ಕೆ ಆಗೋದು. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ಯೋಜನ ತೋಡಿದ್ರಂತೆ. ಒಂದೊಂದು ಯೋಜನ ಒಬ್ಬೊಬ್ರು ತೋಡ್ಲಿಕ್ಕೆ ಆರಂಭ ಮಾಡಿದ್ರಂತೆ. ಆ ಮಣ್ಣನ್ನೆಲ್ಲ ಅಗೆಯೋದು, ಇದರ ಪಕ್ಕದಲ್ಲಿ ಅಂದ್ರೆ ಸಮುದ್ರದ ಪಕ್ಕದಲ್ಲಿ ಇದನ್ನೆಲ್ಲ ಅಗಿಲಿಕ್ಕೆ ಆರಂಭ ಮಾಡಿದ್ರಂತೆ, ಮಣ್ಣನ್ನ ಅಗಿಲಿಕ್ಕೆ ಆರಂಭ ಮಾಡಿದ್ದಾರಂತೆ. ಹಾಗೆ ಮಾಡ್ತಾ ಆ ಮಣ್ಣನ್ನು ಅಲ್ಲೇ ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಒಬ್ಬೊಬ್ಬರು ಒಟ್ಟು 60,000 ಜನ ಒಂದೊಂದು ಯೋಜನ ಲೆಕ್ಕದಲ್ಲಿ ತೋಡಿದ್ದಾರಂತೆ. ಹಾಗೆ ತೋಡಿ 60,000 ಯೋಜನ ಆಳಕ್ಕೆ ಹೋಗಿದ್ದಾರೆ. ಅಲ್ಲಿ ಹೇಳ್ತಾರೆ, ಅವರು ಹಾಗೆ ಹೋಗಬೇಕಾದ್ರೆ ರಾಮಾಯಣದಲ್ಲಿ ಈ ಪ್ರಸಂಗವನ್ನ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಆ ರೀತಿಯಾಗಿ ತೋಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿದ್ದ ಅನೇಕ ನಾಗಗಳು, ಅಂದ್ರೆ ಇವರು ತೋಡ್ತಾ ಇದ್ರೆ ಸುಮ್ಮನೆ ಹಾಗೆ ತೋಡ್ಕೊಂಡು ಹೋದ್ರು ಅಂತಷ್ಟೇ ಅಲ್ಲ, ಅಲ್ಲಿ ಅನೇಕ ನಾಗಗಳೆಲ್ಲ ಇವೆ. ನೀವು ಅಪಹಾರ ಮಾಡಿದ್ದೀರಾ, ನೀವು ಅಪಹಾರ ಮಾಡಿದ್ದೀರಾ. ಪಾತಾಳಕ್ಕೆ ಹೋಗೋದು ಅಂದ್ರೆ ನೇರವಾಗಿ ಅಲ್ಲಿಗೆ ಹೋಗ್ಬೇಕು ಅಂತ ಹೊರಟಿದ್ದಲ್ಲ, ಕೆಳಗಡೆ ಇರಬಹುದು ಅಂತ ಅಗಿತಾ ಇದ್ದಾರೆ. ಅಗಿತಾ ಇರಬೇಕಾದ್ರೆ ಯಾರ್ಯಾರು ಸಿಕ್ಕಿದ್ದಾರೋ ಅಲ್ಲಿ ಅನೇಕ ನಾಗರು ಸಿಕ್ಕರೆ ಆ ನಾಗರನ್ನ ಅಸುರರನ್ನ ಅಸುರರಲ್ಲಿ ಕೆಲವೊಬ್ರು ಒಳ್ಳೆಯವರು ಇರ್ತಾರೆ, ಅಂಥವರನ್ನ ಎಲ್ಲರನ್ನೂ ಕೂಡ ಹೊಡೆದು ಅನೇಕ ಜನರನ್ನ ಸಂಹಾರ ಮಾಡಿ ನೀವು ಅಪಹಾರ ಮಾಡಿದ್ದೀರಾ, ನೀವು ಅಪಹಾರ ಮಾಡಿದ್ದೀರಾ ಅಂತ ಎಲ್ಲರನ್ನ ಕೇಳ್ತಾ ಒಳಗಡೆ ಪ್ರವೇಶ ಮಾಡಿದ್ದಾರಂತೆ. ಅವಾಗ ಮತ್ತೆ ಪುನಃ ದೇವತೆಗಳೆಲ್ಲ ಹೋಗಿ ಕೇಳ್ಕೊಂಡ್ರು ಅಂತ ಬರುತ್ತೆ. ಬ್ರಹ್ಮದೇವರನ್ನ ಹೋಗಿ ಇವರೆಲ್ಲ ನಾಗರು, ಅನೇಕ ಜನ ಅಸುರರು ಅವರೆಲ್ಲರೂ ಹೋಗಿ ಬ್ರಹ್ಮದೇವರನ್ನು ಹೋಗಿ ಕೇಳ್ಕೊಂಡಿದ್ದಾರಂತೆ. ನಮಗಿಂಥ ಸ್ಥಿತಿ ಬಂತು ಅಂತ ಕೇಳ್ಕೊಂಡಿದ್ದಾರಂತೆ. ಕೇಳ್ಕೊಂಡಾಗ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಯೋಚನೆ ಮಾಡಬೇಡ್ರಿ, ಈ ಭೂಮಿಯನ್ನ ರಕ್ಷಣೆ ಮಾಡಬೇಕಾದವನು ಭೂಪತಿಯಾದ ಕಪಿಲನಾಮಕನಾದ ಪರಮಾತ್ಮ, ಅವನು ರಕ್ಷಣೆ ಮಾಡ್ತಾನೆ ಅಂತ ಈ ರೀತಿಯಾಗಿ ಅವರು ಹೇಳಿದ್ದಾರೆ. ಅದಕ್ಕನುಗುಣವಾಗಿ ಇವರು ಹಾಗೇ ತೋಡ್ತಾ ಹೋದ್ರಂತೆ. ತೋಡ್ತಾ ಹೋದ ಹಾಗೆ ಆ ದಿಗ್ಗಜಗಳನ್ನು ನೋಡಿದ್ದಾರಂತೆ. 4 ದಿಕ್ಕುಗಳಲ್ಲಿ ಇದನ್ನ ಭೂಮಂಡಲವನ್ನ ಧಾರಣೆ ಮಾಡಿರುವಂತಹ ದಿಗ್ಗಜಗಳನ್ನ ನೋಡಿದ್ದಾರಂತೆ. ನೋಡಿ ಮತ್ತೆ ಪುನಃ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆ ವಿಚಿನ್ವಂತಿ ಹಯಂ ತತ್ರ ಮದೋನ್ಮತ್ತಾಹ ವಿಜೇತಸಃ, ಹಾಗೆ ಹುಡುಕ್ತಾ ಇದ್ದಾರೆ. ಅಲ್ಲಿ ತತ್ರ ಪಶ್ಯತ್ ಮಹಾತ್ಮಾನಂ ಕೋಟಿ ಸೂರ್ಯ ಸಮಪ್ರಭಂ, ಅಲ್ಲಿ ಕೋಟಿ ಸೂರ್ಯ ಪ್ರಭೆ ಉಳ್ಳಂತಹ ಕಪಿಲನಾಮಕ ಪರಮಾತ್ಮನನ್ನು ನೋಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾನೆ, ಕಪಿಲಂ ಧ್ಯಾನ ನಿರತಂ ವಾಜಿನಂಚ ತದಂತಿಕೆ,
ಕಪಿಲನಾಮಕ ಪರಮಾತ್ಮ ಧ್ಯಾನಾಸಕ್ತನಾಗಿದ್ದಾನೆ. ಕುದುರೆ ಅಲ್ಲೇ ಓಡಾಡ್ತಾ ಇದೆ, ಆ ಯಜ್ಞದ ಕುದುರೆ ಅಲ್ಲೇ ಓಡಾಡ್ತಾ ಇದೆ. ಅವಾಗ ತತಃ ಸರ್ವೇತು ಸಂರಬ್ಧಾ ಮುನಿಂ ದೃಷ್ಟ್ವಾತಿ ವೇಗತಃ, ಎಲ್ಲರೂ ಕೂಡ ಭಾರಿ ಕೋಪಗೊಂಡ್ರಂತೆ. ಕೋಪಗೊಂಡು ವೇಗವಾಗಿ ಅಲ್ಲಿಗೆ ಹೋಗಿದ್ದಾರೆ. ಹಂತು ಮುದ್ಯುಕ್ತ ಮನಸಃ, ಕೊಂದೇ ಬಿಡಬೇಕು ಅಂತ ಹೋಗಿದ್ದಾರೆ. ಹನ್ಯತಾಮೇಷಃ ವಧ್ಯತಾಮಯಂ, ಜೋರಾಗಿ ಕೂಗ್ತಾ ಇದ್ದಾರಂತೆ. ಇವನನ್ನ ಕೊಂದು ಬಿಡ್ರಿ, ಇವನನ್ನ ಘಾಸಿಗೊಳಿಸ್ರಿ ಅಂತ ಎಲ್ಲರೂ ಕೂಗ್ತಾ ಇದ್ದಾರೆ. ಗೃಹ್ಯತಾಮಾಶು, ಕಳ್ಳ ಇವನು, ಇವನನ್ನು ಹಿಡಿರಿ, ಬಂಧಿಸ್ರಿ ಅಂತ ಆ ಪರಮಾತ್ಮನನ್ನ ಕಳ್ಳ ಅಂತ ಹೀಗೆಲ್ಲ ಬೈತಾ ಇದ್ದಾರೆ. ಕುದುರೆಯನ್ನ ಕದ್ದಿದ್ದಾನೆ. ಕದ್ದಿದ್ದಷ್ಟೇ ಅಲ್ಲ, ಬಕವದ್ ಧ್ಯಾನ ತತ್ಪರಂ, ಬಕಪಕ್ಷಿ ಅಂತ ಧ್ಯಾನ ಮಾಡ್ತಾ ಇದ್ದಾನೆ. ಬಕಪಕ್ಷಿ ನಾಟಕ ಯಾವ ರೀತಿಯಾಗಿ ಧ್ಯಾನದ ನಾಟಕವನ್ನ ಮಾಡುತ್ತೋ ಅದರಂತೆ ಧ್ಯಾನದ ನಾಟಕವನ್ನ ಮಾಡ್ತಾ ಇದ್ದಾನೆ. ಸಂತಿ ಚಾಹೋ ಖಲಾಲೋಕೆ, ಇದೆಲ್ಲ ದುಷ್ಟರ ಲಕ್ಷಣ. ಅವರೇನ್ ಮಾಡ್ತಾರೆ, ಆಡಂಬರ, ಬರೇ ಆಡಂಬರವನ್ನು ಮಾಡ್ತಾರೆ, ಅಂಥವನು ಇವನು ಅಂತ ಹೇಳ್ತಾ ಇದ್ದಾನೆ. ಇತ್ಯುಚ್ಚರಂತಹ ಜಹಸುಹು, ಈ ರೀತಿಯಾಗಿ ಹೇಳ್ತಾ ತಮಾಷೆ ಮಾಡ್ತಾ ಇದ್ದಾರೆ. ಸಮಸ್ತ ಇಂದ್ರಿಯ ಸಂದೋಹಂ ನಿಯಮ್ಯ ಆತ್ಮಾನಮಾತ್ಮನಿ, ಇಷ್ಟೆಲ್ಲಾ ಮಾಡ್ತಾ ಇದ್ರು ಕೂಡ ಕಪಿಲನಾಮಕ ಪರಮಾತ್ಮ ಹಾಗೆ ಇದ್ದಾನಂತೆ, ಧ್ಯಾನಾಸಕ್ತನಾಗಿ ಹಾಗೆ ಇದ್ದಾನಂತೆ. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮ ಸಮಾಧಿ ಸ್ಥಿತಿಯನ್ನು ತೋರಿಸ್ತಾ ಇದ್ದಾನಂತೆ. ಈ ಸಮಾಧಿ ಸ್ಥಿತಿಯಲ್ಲಿರ್ತಾರೆ. ಆ ಸಮಾಧಿ ಸ್ಥಿತಿಯಲ್ಲಿರುವಂತಹವ್ರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಬೇರೆ ತಾಡನಾದಿಗಳಾದರೂ ಕೂಡ ನೀವು ಹೊರಗಡೆ ನಗಾರಿ ಆದರೂ ಹೊಡಿರಿ, ನಗಾರಿ ಹೊಡಿರಿ, ಅವರ ಕಿವಿ ಹತ್ರಕ್ಕೆ ತಗೊಂಡು ಹೋಗಿ ನಗಾರಿಯನ್ನು ಬಾರಿಸಿದ್ರು ಕೂಡ ಅವರಿಗೆ ಎಚ್ಚರವೇ ಆಗೋದಿಲ್ಲ. ಅಂತಹ ಆ ಧ್ಯಾನ ಸ್ಥಿತಿಯನ್ನ ತೋರಿಸ್ತಾ, ಆ ಸಮಾಧಿ ಸ್ಥಿತಿಯನ್ನು ತೋರಿಸ್ತಾ ಪರಮಾತ್ಮ ತನ್ನ ಎಲ್ಲ ಇಂದ್ರಿಯಗಳನ್ನ, ಮನಸ್ಸನ್ನ ತನ್ನ ಒಳಗಡೆನೆ ಇಟ್ಟುಕೊಂಡಿದ್ದಾನೆ. ಅಂತಹ ಕಪಿಲನಾಮಕ ಪರಮಾತ್ಮನನ್ನ ಇವರೆಲ್ಲ ಹತ್ತಿರಕ್ಕೆ ಹೋಗಿ ಏನು ಮಾಡ್ತಾ ಇದ್ದಾರೆ, ಆಸನ್ನ ಮೃತ್ಯವಹ, ಅವರ ಮೃತ್ಯು ಹತ್ತಿರ ಬಂದಿದೆ, ಆದ್ದರಿಂದ ವಿನಷ್ಟ ಮತಯ, ಮತಿಗೆಟ್ಟಿದೆ. ಹಾಗಾಗಿ ಪದ್ಭಿ ಸಂತಾಡಯಾಮಾಸುಹು ಬಾಹು ಇಂತ ಜಗೃಹು ಪರೇ, ಕೆಲವೊಬ್ರು ಕಾಲಿಂದ ಒದಿತಾ ಇದ್ದಾರಂತೆ, ಕೆಲವೊಬ್ರು ಆ ಅವನ ತೋಳನ್ನ ಹಿಡ್ಕೊಂಡಿದ್ದಾರಂತೆ. ಕಳ್ಳ ಇವನು ಅಂತ ಈ ರೀತಿಯಾಗಿ ತೋಳನ್ನ ಹಿಡ್ಕೊಂಡಿದ್ದಾರಂತೆ. ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಪರಮಾತ್ಮ ತಾನು ಯಾವುದೇ ರೀತಿಯಾದ ಎಚ್ಚರವನ್ನ ತೋರಿಸದೆ ಹಾಗೆ ಸಮಾಧಿ ಸ್ಥಿತಿಯಲ್ಲಿ ಪರಮಾತ್ಮ ಕೂತಿದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ ಈ 8ನೇ ಅಧ್ಯಾಯ, ಈ 8ನೇ ಅಧ್ಯಾಯದ ಭಾಗ ಪೂರ್ಣವಾಗಿದೆ. ಮುಂದೆ 9ನೇ ಅಧ್ಯಾಯ ಆರಂಭ ಆಗ್ತಾ ಇದೆ. ಹಾಗಾಗಿ ಆ ಮುಂದಿನ ಭಾಗವನ್ನು ಮತ್ತೆ ಪುನಃ ನಾಳೆ ಸೇರಿದಾಗ ಓದೋಣ ಅಂತ ಹೇಳ್ತಾ ವಿನ್ಯಾಸವನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.